ಸೊ ಮಾಸ್ಟರ್ಸ್ ಮೇಡಮ್ ರಾಧಾ ಮೇಡಮ್ ಅವರು ಸೀನಿಯರ್ ಮಾಸ್ಟರ್, ಹಿರಿಯ ಪಿರಮಿಡ್ ಮಾಸ್ಟರ್ ಅವರು ನಮ್ಮ ವೇದಿಕೆಯಲ್ಲೇ ಈಗಾಗಲೇ ಅನೇಕ ಸೆಷನ್ಸ್ ಕೊಟ್ಟಿದ್ದಾರೆ. ಸೊ ಹೇಳ್ಬೇಕಂದ್ರೆ ಇಲ್ಲಿ 365 ದಿನಗಳ ಕಾರ್ಯಕ್ರಮದಲ್ಲಿ ಮತ್ತೆ 21 ದಿವಸಗಳ ಕಾರ್ಯಕ್ರಮದಲ್ಲಿ ಹಲವಾರು ಸೆಷನ್ಸ್ ಕೊಟ್ಟಿದ್ದಾರೆ ಈಗಾಗಲೇ. ಸೊ ಅವರ ವಿಡಿಯೋಗಳೆಲ್ಲ ನಮ್ಮ ಮಾತಾ ಟಿವಿಯಲ್ಲಿದೆ. ಸೊ ವಿಶೇಷ ಮಾಸ್ಟರ್ ಅವರು, ಅವರ ಅನುಭವಗಳು ಅದ್ಭುತವಾದ ರೀತಿಯಲ್ಲಿ, ಅಪಾರವಾದ ರೀತಿಯಲ್ಲಿ ಇದೆ. ಸೊ ಇವತ್ತು ನಾವು ಅವರಿಂದ ಜ್ಞಾನವನ್ನು, ಅವರ ಧ್ಯಾನ ಪರಿವರ್ತನ ಅಂದ್ರೆ ಅವರ ಆಂತರಿಕ ಪರಿವರ್ತನ, ಧ್ಯಾನದಿಂದ ಹೇಗಾಯ್ತು, ಅವರ ಜೀವನ ಪರಿವರ್ತನೆ ಹೇಗಾಯ್ತು, ಅವರನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಓಕೆ ಮೇಡಮ್, ಓಕೆ. ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ರಾಧಾ. ನಾನು ಚಿಕ್ಕಬಳ್ಳಾಪುರ ನಿವಾಸಿ. ನಾನು 16 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ನಾನು ಈ ಧ್ಯಾನಕ್ಕೆ ಹೇಗ್ ಬಂದೆ, ಯಾಕೆ ಬಂದೆ ಅನ್ನೋದು ಸ್ವಲ್ಪ ಹೇಳ್ತೀನಿ. ನಾನು ಒಂದು ಸಣ್ಣ ಗ್ರಾಮ, ಚಿಲ್ಮತ್ತೂರು ಅಂತ, ಆಂಧ್ರ. ಅಲ್ಲಿ ನಾನು ಹುಟ್ಟು ಬೆಳೆದಿದ್ದು. ನಮ್ದು ತುಂಬಾ ಮೀಡಿಯಂ ಫ್ಯಾಮಿಲಿ, ಅಂದ್ರೆ ತುಂಬಾ ಬಡವರು ಅಂತಲ್ಲ, ಶಾವುಕಾರರು ಅಂತಲ್ಲ, ಒಂದು ಮೀಡಿಯಂ ಆಗಿ ನಡ್ಸ್ಕೊಂಡ್ ಬರ್ತಾ ಇದ್ರು. ನಮ್ ತಂದೆ ತಾಯಿ ಇಬ್ರು ತುಂಬಾ ಕಷ್ಟಪಟ್ಟು ಸಂಸಾರ ನಡ್ಸ್ಕೊಂಡ್ ಬರ್ತಾ ಇದ್ರು. 7 ಜನ ನಾವು ಮಕ್ಕಳು, 7ರಲ್ಲಿ ನಾನ್ ಕೊನೆಯವಳು. ನಮ್ ತಂದೆ ತುಂಬಾ ಪ್ರಾಮಾಣಿಕತೆಯಿಂದ ಜೀವನ ನಡೆಸ್ತಾ ಇದ್ರು, ತುಂಬಾ ಧರ್ಮಬದ್ಧವಾಗಿ. ಒಬ್ರ ಹತ್ರ ಒಂದು ಮಾತಿಲ್ಲ, ಒಂದು ರೂಪಾಯಿ ಒಬ್ಬರಿಂದ ಆಸೆ ಪಟ್ಟಿಲ್ಲ. ತುಂಬಾ ಕಷ್ಟಾರ್ಜಿತದಿಂದ ನಮ್ಮನ್ನ ಸಾಕಿ ಬೆಳೆಸಿದ್ರು. ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದೇನು, ಬರೀ ರಾಮನಾಮ ಸ್ಮರಣ. ಅವ್ರು ತುಂಬಾ ರಾಮ ಭಕ್ತರು. ಕೂತ್ರೆ, ಎದ್ರೆ, ತಿಂದ್ರೆ, ಮಲಗಿದ್ರೆ ರಾಮ 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 ಶ್ರೀರಾಮ ಅಂತ ನಮ್ಗ ಅದೇ ಹೇಳ್ಕೊಟ್ಟಿದ್ರು. ಅವ್ರು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಶ್ರೀರಾಮ್ ಜಯರಾಮ್ ಅಂತ ಹೇಳ್ಕೊಂಡು, ಇದು 70 ವರ್ಷದ ಕೆಳಗಿನ ಮಾತು, 100 ವರ್ಷದ ಕೆಳಗಿನ ಮಾತು. ಅದು ಆವಾಗ ಅವರು ಮನೆಗಳಲ್ಲಿ ಅವಾಗ ಟಾಯ್ಲೆಟ್ ಎಲ್ಲ ಇರ್ತಿರ್ಲಿಲ್ಲ. ಅವರು ಮನೆಯಲ್ಲಿ 4 ಗಂಟೆಗೆ ಎದ್ದು ಶ್ರೀರಾಮ್ ಜಯರಾಮ್ ಹೇಳ್ಕೊಂಡು ಕೆರೆ ಕಟ್ಟೆಗೆ ಹೋಗ್ತಿದ್ರು, ಕೆರೆ ಹತ್ರಕ್ಕೆ. ಆ ಕಾಲಕೃತ್ಯಗಳನ್ನು ತೀರಿಸ್ಕೊಳಕ್ಕೆ ಅವರು ಹೇಳ್ಕೊಂಡು ಹೋಗೋ ಶಬ್ದದಿಂದ ಎಷ್ಟೋ ಎಲ್ಲಾರು ಎದ್ದು, ಅವಾಗಿನ ಕಾಲದಲ್ಲಿ ಅಲಾರಂ ಇಲ್ಲ, ಗಡಿಯಾರಗಳು ಎಲ್ಲಾರ ಮನೆಯಲ್ಲೂ ಇರ್ತಿರ್ಲಿಲ್ಲ, ವಾಚು ಗಡಿಯಾರ ಎಲ್ಲ. ಇವ್ರ ಶಬ್ದ ಕೇಳ್ಕೊಂಡು, 4 ಗಂಟೆ ಆಗಿದೆ, ಶ್ರೀರಾಮ್ ಜಯರಾಮ್ ಬರ್ತಾ ಇದಾರೆ. ಅವ್ರ ಹೆಸರೇ ಬದಲಾವಣೆ ಆಗೋಗಿತ್ತು. ಶ್ರೀರಾಮ್ ಜಯರಾಮ್ ಅಂತಾನೆ ಹೆಸರಿಟ್ಟಿದ್ರು ಅವ್ರಿಗೆ. ಅವ್ರ ಹೆಸರು ವೆಂಕಟ ನಾರಾಯಣಪ್ಪ ಅಂತ. ಈ ತರ ಜನಗಳು ಆತರ ಇಟ್ಬಿಟ್ಟಿದ್ರು. ಅವ್ರು ಬರ್ತಿದಾರೆ ಅಷ್ಟು ಲೌಡಾಗಿ ಹೇಳ್ಕೊಂಡು ಹೋಗ್ತಿದ್ರು. ಅದೇ ಅಭ್ಯಾಸ ನಮ್ಗೆಲ್ಲಾನು ಬಂತು. ನಾಮಸ್ಮರಣೆ, ಯಾವಾಗೂ ನಾಮಸ್ಮರಣೆ ಮಾಡ್ಕೊಳ್ತಾ ಇದ್ವಿ. ಮತ್ತೆ ನನಗೆ 12 ವರ್ಷ ಇದ್ದಾಗ ನಮ್ಮ ಅತ್ತಿಗೆ ಒಬ್ರು ವಿಮಲಾ ಅಂತ, ಅವ್ರು ನನ್ಗೊಂದು ಭಗವದ್ಗೀತೆ ಬುಕ್ ಕೊಟ್ಟು, ದಿನ ಇದು ಓದ್ಕೊಂಡ್ರೆ ತುಂಬಾ ಒಳ್ಳೇದು, ದಿನ ಒಂದೊಂದು ಶ್ಲೋಕ ಹೇಳ್ಕೊ ಅಂತಂದ್ರು. ನಾನು ಭಗವದ್ಗೀತೆ ಅಂದ್ರೆ ಅದ್ರಲ್ಲಿ ತುಂಬಾ ಒತ್ತು, ದೀರ್ಘ ಎಲ್ಲ ಇರುತ್ತೆ, ಅನುಸ್ವರಗಳೆಲ್ಲರೂ. ಅದು ಬರ್ಬೇಕು ಅಂದ್ರೆ ಕಷ್ಟ ಇದೆ. ನನಗೆ ಹೇಳ್ಕೊಡಕ್ಕೆ ನಮ್ ತಂದೆ ತಾಯಿ ಏನೂ ಓದಿಲ್ಲ, ನನಗೆ ಅಷ್ಟು ಚೆನ್ನಾಗಿ ಬರಲ್ಲ. ಯಾರತ್ರ ಕೇಳೋದು? ಅಲ್ಲಿ ಓದಿರೋರೇ ಕಮ್ಮಿ, ಊರಲ್ಲಿರೋರು ಎಲ್ಲ ಕಷ್ಟ ಜೀವಿಗಳು. ಅವ್ರು ಕರ್ಮ ಸಿದ್ಧಾಂತದಲ್ಲಿ ಎಲ್ಲ ಜೀವನ ಮಾಡೋಂಥವ್ರು. ಅಂತ ಕಡೆ ಯಾರ ಹತ್ರ ಹೇಳಿಸ್ಕೊಳ್ಳೋದು? ನಾನು ನಿಧಾನಕ್ಕೆ ಒಂದೊಂದೇ ಪದ ಕೂಡಿಸ್ಕೊಂಡು ಬಂದು ಬರ್ದೇ ಇರೋಂಥ ಜ್ಞಾನದಿಂದ ಹೇಳ್ಕೊಂಡು 1ನೇ ಅಧ್ಯಾಯ ಪೂರ್ತಿ ಕಲ್ತ್ಕೊಂಡೆ, 12 ವರ್ಷಕ್ಕೇನೆ ಕಲ್ತ್ಕೊಂಡೆ. ಆಮೇಲೆ 2ನೇ ಅಧ್ಯಾಯ ಶುರು ಮಾಡಿದೆ. ಹೀಗೆ ಒಂದೊಂದು ಹೇಳ್ಕೊಳ್ಳೋ ಅಷ್ಟೊತ್ತಿಗೆ ನಾನು SLC ಹೋದೆ. ಅವಾಗ ಸ್ವಲ್ಪ ಓದೋದು ಬರೆಯೋದೆಲ್ಲ ಜಾಸ್ತಿ ಇರುತ್ತೆ, ಇದ್ರ ಮೇಲೆ ಕಮ್ಮಿ ಮಾಡಿ ಅದ್ರಲ್ಲಿ ಮುಳುಗಿದ್ವಿ. ಅದಾಯ್ತು. SLC ಆದ್ಮೇಲೆ ನಾವು ಆ ಊರು ಬಿಟ್ಟು ಬೇರೆ ಊರಿಗೆ ಶಿಫ್ಟ್ ಆದ್ವಿ, ಗೌರಿಬಿದನೂರು ಅಂತ. ಅಲ್ಲಿ ಶಿಫ್ಟ್ ಆದ್ಮೇಲೆ ಅಲ್ಲಿ ನಾವು ಒಂದು ಬಾಡಿಗೆ ಮನೇಲಿದ್ವಿ. 6 ಮನೆ ವಠಾರ ಅದು. ಅಂದ್ರೆ ಆ 6 ಮನೆಯವರು ಸೇರ್ಕೊಂಡು ಮಧ್ಯಾಹ್ನ
3 ಗಂಟೆ ಮೇಲೆ ಏನು ಇರಲ್ವಲ್ಲ, ಫ್ರೀ ಆಗಿರ್ತಾರೆ, ಅವಾಗ ಕುತ್ಕೊಂಡು ಭಜನೆ ಮಾಡ್ತಿದ್ರು ಓನರ್ ಮನೆಯವರು, ಪಕ್ಕದ ಮನೆಯವರೆಲ್ಲ. ಹಾಗಾಗಿ ನಾವೂನು ಅದ್ರ ಜೊತೆಗೆ ಅಡಗಿದ್ವಿ. ನನಗೂ ಇನ್ನ SSLC ಆಗೋಯ್ತಲ್ಲ, ನಮ್ಮಣ್ಣ ಕಾಲೇಜಿಗೆ ಸೇರು ಅಂದ. ಆದ್ರೆ ಅಯ್ಯೋ ನಂಗೆ ಕನ್ನಡ ಬರಲ್ಲಪ್ಪ, ಇಂಗ್ಲಿಷ್ ನಾಲೆಡ್ಜುನು ಇಲ್ಲ, ನಾನ್ ತೆಲುಗು ಮೀಡಿಯಂ ಓದಿರೋದು. ಅಯ್ಯೋ ಇಲ್ಲ ನಂಗೆ ಬರಲ್ಲ, ನಂಗೆ ಒಂಥರ ಶೇಮ್ ಆಗತ್ತೆ, ನಾನು ಹೋಗಲ್ಲ ಅಂದೆ. ಇನ್ನು ಅವ್ರು ಏನ್ ಮಾಡ್ತಾರೆ, ನಾನು ಹೋಗಲ್ಲ ಅಂದ್ರೆ ಸುಮ್ಮನೆ ಹೋಗ್ಬಿಟ್ರು. ಸರಿ, ಮನೇಲೆ ಇದ್ನಲ್ಲ, ನಾನು ಕೂತ್ಕೊಂಡು ಅವ್ರ ಜೊತೆ ಭಜನೆ ಮಾಡ್ತಿದ್ದೆ. ಭಜನೆ ಅಂದ್ರೆ ಹೇಗೆ, ಭಾನುವಾರ ಸೂರ್ಯನ್ ಕುರ್ತು, ಸೋಮವಾರ ಶಿವನ್ ಕುರ್ತು, ಮಂಗಳವಾರ ಅಮ್ಮನವ್ರ ಕುರ್ತು, ಯಾವತ್ತು ಯಾವ ವಾರ ಒಂದೊಂದ್ ವಾರ ಒಂದೊಂದ್ ದೇವರಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದಾರಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ, ಆ ತರ ಭಜನೆಗಳು. ಕೊನೆಗೆ ಭಗವದ್ಗೀತೆ. ಭಗವದ್ಗೀತೆ 12ನೇ ಅಧ್ಯಾಯ ಒಂದಿನ, 15ನೇ ಅಧ್ಯಾಯ ಒಂದಿನ, ದಿನ ಬಿಡ್ ದಿನ ಹೇಳೋದು. ಅವು ಎರಡು ಕಲ್ತ್ಕೊಂಡೆ. ಆಮೇಲೆ ಹೀಗೆ ನಡೀತಾ ಇತ್ತು. ಅಷ್ಟರಲ್ಲಿ ನನಗ್ ಮದ್ವೆ ಆಯ್ತು. ಮದ್ವೆ ಆಗಿ ಚಿಕ್ಕಬಳ್ಳಾಪುರಕ್ಕೆ ಬಂದೆ. ಚಿಕ್ಕಬಳ್ಳಾಪುರ ಅಲ್ಲಿಗೆ ಬಂದ್ಮೇಲೆ ಸರಿ, ನಮ್ಮ ಅತ್ತೆ ಮಾವ ಇಲ್ಲ, ನಮ್ದೇ ಸಂಸಾರ, ಇಬ್ರೇನೆ. ಸರಿ, ಇನ್ನೇನು ಮದ್ವೆ ಆದ್ಮೇಲೆ ಇನ್ನೇನಿರುತ್ತೆ, ಮಕ್ಳು, 3 ಜನ ಮಕ್ಳು. ಅವರೆಲ್ಲಾನು ಸರಿ, ಇನ್ನ ಅವರೆಲ್ಲ ಹುಟ್ಟಿ ಬೆಳೆಯೋ ಅಷ್ಟೊತ್ತಿಗೆ ನಾನು ಈ ಸಂಸಾರದಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಭಗವದ್ಗೀತೆನೂ ಇಲ್ಲ, ಭಜನೆನೂ ಇಲ್ಲ, ಇಂಥದ್ದಿಲ್ಲ. ಅವ್ ಸ್ವಲ್ಪ ದೊಡ್ಡ ಮಕ್ಳಾಯ್ತು. ಅವೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಮ್ ಫ್ರೆಂಡ್ಸ್ ಬ್ಯಾಚ್ ಒಂದಿತ್ತು, 7 ಜನ ಇದ್ವಿ. 7 ಜನ ಯಾವಾಗೂ ಸೇರೋದು, ಮಾತಾಡೋದು. ಸರಿ, ಅದ್ರಲ್ಲಿ ಒಬ್ರು ವಯಸ್ಸಾಗಿರೋರು ಇದ್ರು, ಲಕ್ಷ್ಮೀಕಾಂತಮ್ಮ ಅಂತ. ಅವರು ಪೂಜೆಗಳು ಮಾಡಿಸೋರು, ಯಾವಾಗ್ಲೂ ಪೂಜೆ, ಏನೋ ಒಂದ್ ಪೂಜೆ. 5 ಶುಕ್ರವಾರದ ಪೂಜೆ, 7 ಶನಿವಾರದ ಪೂಜೆ, 7 ವಾರ ಶನಿವಾರದ ಪೂಜೆ, 21 ಆ ಇದು ಸಂಕಷ್ಟ ಪೂಜೆ, ಆಮೇಲೆ 16 ಸೋಮವಾರ ವ್ರತ, ಹೀಗೆ ವ್ರತಗಳು, ಎಲ್ಲಾ ಪೂಜೆಗಳು. ನನಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ನಾನ್ ಬರಲ್ಲ ಅಂದ್ರೆ ಅವ್ರು ಕೇಳ್ತಿರ್ಲಿಲ್ಲ. ಇಲ್ಲ ಇಲ್ಲ, ಎಲ್ರು ಬರ್ತಾರೆ, ನಾನು ನಿನಗೆ ಹೆಲ್ಪ್ ಇದ್ದೀನಿ, ನಾನ್ ನೋಡ್ಕೊತೀನಿ ಎಲ್ಲ, ನೀನು ಬಾ 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 ಅಂತ. ಸರಿ, ಅವ್ರು ಅಷ್ಟ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗಲ್ಲ, ಹೋಗ್ತಿದ್ದೆ, ಮಾಡ್ಕೊಂಡು ಬರ್ತಾ ಇದ್ದೆ. ಆ ಪೂಜೆಗಳೆಲ್ಲ ಆಯ್ತು. ಆಮೇಲೆ ಮಕ್ಳು ಸ್ವಲ್ಪ ದೊಡ್ಡವರಾದ್ರಲ್ಲ, ಅವರೆಲ್ಲ ಸ್ಕೂಲಿಗೆ ಹೋಗಿ ಇನ್ ಸ್ವಲ್ಪ ಬೆಳೆಯೋ ಅಷ್ಟೊತ್ತಿಗೆ ಸರಿ, ಭಗವದ್ಗೀತೆ ಪರಿಚಯ ಆಯ್ತು. ಅಂದ್ರೆ ಇಲ್ಲಿ ಗೀತೆ ಯಾರೋ ಹೇಳ್ಕೊಡ್ತಿದ್ದಾರೆ, HR ಗಣೇಶ್ ಅಂತ, SBM ಬ್ಯಾಂಕ್ ಅಲ್ಲಿ ಎಂಪ್ಲಾಯರು, ತುಂಬಾ ಚೆನ್ನಾಗಿ ಹೇಳ್ತಾರೆ, ಬರ್ತೀಯಾ ಅಂತ ಯಾರೋ ಫ್ರೆಂಡ್ ಕೇಳಿದ್ರು. ಅಯ್ಯೋ ಹೌದಪ್ಪ, ನನ್ ಗೀತೆ ತುಂಬಾ ಇಷ್ಟ ಇದೆ, ಬರ್ತೀನಿ ಅಂತ ನಾನು ಅದಕ್ಕೆ ಹೋದೆ. ಅವಾಗಿನ್ನ ನನ್ ಮಗಳು 3 ವರ್ಷದ ಮಗು. ಸರಿ, ಅವಳನ್ನ ಎತ್ಕೊಂಡು ಹೋಗ್ತಿದ್ದೆ. ಸ್ವಲ್ಪ ದೂರ ಇತ್ತು ನಮ್ಮ ಮನೆಗೆ. ಎತ್ಕೊಂಡು ಹೋಗಿ ತೊಡೆ ಮೇಲೆ ಮಲಗಿಸ್ಬಿಟ್ಟು ನಾನು ಕ್ಲಾಸ್ ಎಲ್ಲ ಕೇಳ್ತಾ ಇದ್ದೆ. ಅವ್ರ ದಿನಕ್ಕೆ ಒಂದ್ ಶ್ಲೋಕಕ್ಕೆ ಒಂದಿನ 1 ಗಂಟೆ ಅರ್ಥ ಹೇಳೋರು. ನಾನು ಕರ್ಮಯೋಗ 3ನೇ ಅಧ್ಯಾಯ ನಾನ್ ಸೇರೋ ಅಷ್ಟೊತ್ತಿಗೆ ನನ್ ಮಗಳು ಕೇಳಿನೇ ಅವಳು ಒಂದೊಂದ್ ತೊಡೆ ಮೇಲೆ ಮಲಗ್ಬಿಡೋಳು ಬಂದ್ಮೇಲೆ. ಕೇಳಿನೇ 3ನೇ ಅಧ್ಯಾಯ ಪೂರ್ತಿ ಕಲ್ತ್ಕೊಂಡ್ಬಿಟ್ಲು. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು. ಆತರ ನಾನು ಅದು ನನ್ಗೆ 2 ಅಧ್ಯಾಯ ಬರ್ತಿತ್ತಲ್ಲ, 3ನೇ ಅಧ್ಯಾಯದಿಂದ ಕಂಟಿನ್ಯೂ ಆಯ್ತು. ಹಾಗಾಗಿ 18 ಅಧ್ಯಾಯ ಕಲ್ತ್ಕೊಂಡೆ. 18 ಅಧ್ಯಾಯದಲ್ಲಿ ದಿನಾ ಏನು ಒಂದು ಶ್ಲೋಕಕ್ಕೆ 1 ಗಂಟೆ ಅರ್ಥ ಹೇಳೋರು, ಒಳ್ಳೆ ಕತೆ ರೂಪಗಳಲ್ಲಿ ಹೇಳೋರು. ನಾನು ಅದು ಕೇಳ್ಕೊಂಬಂದು ಮಕ್ಕಳಿಗೆಲ್ಲ ಕೂಡ್ಸಿ ಮಕ್ಕಳಿಗೆಲ್ಲ ಹೇಳೋದು, ಹೀಗಿರತ್ತೆ ಅಂತ ಎಲ್ಲ ಹೇಳಿ. ಆಮೇಲೆ ಬೆಳಗ್ಗೆ ಅವ್ರನ್ನ ಸ್ಕೂಲ್ಗೆ ರೆಡಿ ಮಾಡ್ಸೋ ಅಷ್ಟ್ರಲ್ಲಿ ದಿನ ಒಂದೊಂದು ಶ್ಲೋಕ ಭಗವದ್ಗೀತೆ ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ, ಅವರು ಹೇಳೋರು. ಹೀಗೆ ನಡೀತಾ ಇತ್ತು. 18 ಅಧ್ಯಾಯ ಆದ್ಮೇಲೆ ವರ್ಷಕ್ಕೊಂದ್ಸರಿ ಅವರು ಒಂದು ಆನಿವರ್ಸರಿ ಅಂತ ಮಾಡೋರು. ಆವಾಗ 18 ಅದ್ರಲ್ಲಿ ವಿವಿಧ ತರಗಳಲ್ಲಿ ಒಂದು ಕಾಂಪಿಟೇಷನ್ಸ್, ಏನು ಕಟ್ಟಪಾಠ ಸ್ಪರ್ಧೆ, ಆಮೇಲೆ ಅಂತ್ಯಾಕ್ಷರಿ ಸ್ಪರ್ಧೆ, ಹಾಗೆ ತರದ್ದು ಕಾಂಪಿಟೇಷನ್ಸ್ ಇಡ್ತಾ ಇದ್ರು. ನಾನು ಅದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ, ಎಲ್ಲದ್ರಲ್ಲೂ ಪ್ರೈಸಸ್ ತಗೊಳ್ತಾ ಇದ್ದೆ. ಚೆನ್ನಾಗಿತ್ತು. ಅಂತ ಎಲ್ಲ ಕಲ್ತ್ಕೊಂಡ್ನಲ್ಲ ಅಂತ 18 ಅಧ್ಯಾಯ ಕಂಠಪಾಠ ಸ್ಪರ್ಧೆ, 18 ಅಧ್ಯಾಯ ಬಾಯಿಗೆ ಬರ್ತಾ ಇತ್ತು. ಆ ತರ ಮಾಡ್ತಿದ್ದೆ. ಆದ್ರೆ ಭಗವದ್ಗೀತೆ ಆ ಬರೀ ಓದೋದು, ಅದ್ರಲ್ಲಿ ಹ್ಮ್ ತಿಳ್ಕೊಳ್ಳೋದ್ ಮಾತ್ರನೇ ಅಲ್ಲ, ಅದನ್ನ ಆಚರಣೆ ಮಾಡ್ಬೇಕು ಅನ್ನೋ ಜ್ಞಾನ ಯಾವಾಗ ಬಂತು ಅಂದ್ರೆ ಧ್ಯಾನಕ್ ಬಂದ್ಮೇಲೆ. ಧ್ಯಾನಕ್ಕೆ ಹೇಗ್ ಬಂದೆ ಅಂದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ, ಆ ಅರ್ಜುನ ಯುದ್ಧರಂಗದಲ್ಲಿ
ಕುರುಕ್ಷೇತ್ರ ಯುದ್ಧ. ಆ ಯುದ್ಧರಂಗದಲ್ಲಿ ಅರ್ಜುನನ್ಗೆ ಧ್ಯಾ ಯುದ್ಧ ಮಾಡು ಅಂದ್ರೆ ಅವನು ಎಲ್ಲ ನೋಡ್ಬಿಟ್ಟು, ಅಯ್ಯೋ ಇಲ್ಲ ನಾನ್ ಮಾಡಲ್ಲ ಯುದ್ಧ, ಎಲ್ಲ ನಮ್ ದಾಯಾದಿಗಳು, ತಂದೆರು, ಗುರುಗಳು, ಮತ್ತೆ ತಾತಂದಿರು ಇಂಥವ್ರ ಹತ್ರ ಎಲ್ಲ ಯುದ್ಧ ಮಾಡಿ ಅವ್ರನ್ನೆಲ್ಲ ಕೊಂದು ನನ್ಗೆ ಈ ರಾಜ್ಯ ಬೇಕಿಲ್ಲ, ನಾನ್ ಮಾಡಲ್ಲ ಅಂತಾನೆ. ಅವಾಗ ಕೃಷ್ಣ ಇದ್ಕೊಂಡು, ಇಲ್ಲ ನೀನ್ ಕ್ಷತ್ರಿಯ, ನಿನ್ ಧರ್ಮ ಯುದ್ಧ ಮಾಡ್ಬೇಕು ಅನ್ನೋದು, ಯುದ್ಧ ಮಾಡ್ಬೇಕು, ನೀನು ಮಾಡ್ಲೇಬೇಕು ಅಂತಂದ್ರೆ ಇಲ್ಲ ಮಾಡಲ್ಲ ಅಂತಾನೆ. ಮತ್ತೆ ಆವಾಗ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿ ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ ಎಲ್ಲದ್ರ ಕುರಿತು ಹೇಳಿ, ಆಮೇಲೆ ನೋಡು ನೀನು ಧ್ಯಾನ ಮಾಡು, ನೀನ್ ಧ್ಯಾನ ಮಾಡಿದ್ರೆ ನಿಂಗೆ ಏನು ಮಾಡ್ಬೇಕು ಅನ್ನೋ ಜ್ಞಾನ ಬರುತ್ತೆ, ಜ್ಞಾನದಿಂದ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾನೆ. ಆವಾಗ ಅರ್ಜುನ ಧ್ಯಾನ ಮಾಡ್ತಾನೆ. ಆವಾಗ ತಪಸ್ಸು ಅಂತ ಇದ್ರು, ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿ ಆ ಧ್ಯಾನದಿಂದ ತನ್ನ ಜ್ಞಾನ ಅನ್ನೋದು ಬರುತ್ತೆ. ಆವಾಗ ಇಲ್ಲ ನಾನ್ ಮಾಡ್ತೀನಿ ಯುದ್ಧ, ಇದು ನನ್ ಕರ್ತವ್ಯನೇ ಅಲ್ವಾ ಅಂತ ಒಪ್ಕೊಂಡು ಯುದ್ಧ ಮಾಡ್ತಾನೆ. ಆವಾಗ ಕೃಷ್ಣ ಹೇಳೋದೇನು, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನೋದು ಸಿಗತ್ತೆ. ಮುಕ್ತಿ ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ಮೋಕ್ಷ, ಹ್ಮ್, ಈ ಇದಕ್ಕೆ ನಿರ್ವಾಣ, ಇಷ್ಟು ಪದಗಳಿದೆ. ನನಗೆ ಆ 18 ಅಧ್ಯಾಯದಿಂದ ಅದೊಂದು ಮಾತ್ರ ತುಂಬಾ ತಲೆಗೋಯ್ತು. ಮೋಕ್ಷ ಪಡಿಬೇಕು. ಮೋಕ್ಷ ಅಂದ್ರೆ ಅದು ವಸ್ತುನ, ಇಲ್ಲ ಅದು ಜ್ಞಾನನ, ಆ ಅದು ಪದಾರ್ಥನ, ಏನೋ ಗೊತ್ತಿಲ್ಲ. ಅಂದ್ರೆ ಎಲ್ಲ ಕೇಳಿದ್ದೀನಿ, ಕಥೆ ರೂಪಗಳಲ್ಲಿ ಕೇಳಿದ್ದೀನಿ, ಆದ್ರೆ ಅದು ಪರ್ಫೆಕ್ಟ್ ಆಗಿ ಅದರ ಅರ್ಥ ತಲೆಗೇನು ಹೋಗಿಲ್ಲ. ಅವ್ರು ಹೇಳಿದ್ದಾರೆ ಪಾಪ, ಎಲ್ಲ ಹೇಳಿದ್ದಾರೆ, ನಾನು ತಲೆಗೆ ಹೋಗಿಲ್ಲ. ನನಗ್ ಬೇಕು ಅನ್ಸಿದ್ದು ಮಾತ್ರ ಮೋಕ್ಷ, ಮುಕ್ತಿ ಬೇಕು ಅಂತ ಅನಿಸ್ತು. ಹೌದಾ, ಮತ್ತೆ ನಾನು ಮುಕ್ತಿ ಪಡ್ಕೋಬೇಕಲ್ವಾ ಅನ್ನೋ ಒಂದು ಹಂಬಲ ಶುರುವಾಯ್ತು. ಆ ಹಂಬಲದಿಂದ ಅವ್ರನ್ನ ಕೇಳ್ಬೇಕಲ್ವ ನಾನು, ಯಾವ ತರ ಧ್ಯಾನ ಮಾಡ್ಬೇಕು, ಯಾವ ತರ ಕುತ್ಕೋಬೇಕು, ಏನು ಅಂತ ನಾನೇನು ಕೇಳಿಲ್ಲ. ಮನೆಗ್ ಬರೋದು, ಒಂದ್ ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಕಣ್ ಮುಚ್ಕೊಂಡು ಕೂತ್ಕೊಳ್ಳೋದು. ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ಅಷ್ಟು ಬೇಗ ನಾವು ಕಂಟ್ರೋಲ್ಗೆ ಬರುತ್ತಾ? ಈ ಆಲೋಚನೆಗಳು 108 ಒಂದಿನಕ್ಕೆ 60,000 ಆಲೋಚನೆ ಬರುತ್ತೆ ಅಂತ ನಮ್ ಗುರುಗಳು ಹೇಳ್ತಾರೆ. ಅಷ್ಟು ಆಲೋಚನೆಗಳು ಬರ್ತಾ ಇತ್ತು. 5 ನಿಮಿಷ ಕೂತ್ಕೊಳ್ಳೋಕೆ ನನ್ಗೆ ಎಷ್ಟೋ ಕಷ್ಟ ಆಗ್ತಿತ್ತು. ಆದ್ರೂನು ಸ್ವಲ್ಪ ದಿವ್ಸ ಮಾಡ್ದೆ. ಅಯ್ಯೋ ಇದಾಗಲ್ಲ, ತುಂಬಾ ಕಷ್ಟ ಇದೆ ಅನ್ಕೊಂಡು ಅದ್ರಲ್ಲಿ ಹಾಗೆ ಯೋಚನೆ ಮಾಡ್ದೆ, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಅಷ್ಟ್ರಲ್ಲಿ ಯಾರೋ ಇದ್ಕೊಂಡು ಬ್ರಹ್ಮಕುಮಾರಿ ಸಮಾಜದಲ್ಲಿ ಧ್ಯಾನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಓ ಸರಿ ಹಂಗಾದ್ರೆ ಅಂತ ಆ ಸೊಸೈಟಿಗೆ ಹೋದೆ. ಅಲ್ಲಿ ಅವ್ರ ಜ್ಞಾನ ಎಲ್ಲ ಕೇಳಿದೆ. ಜ್ಞಾನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಜ್ಞಾನ ಎಲ್ಲ ತುಂಬಾ ಕೇಳ್ತಾ ಇದ್ದೆ. ಅದ್ರಲ್ಲಿ ಧ್ಯಾನನು ಹೇಳ್ಕೊಡೋರು. ಅವ್ರು ಕಣ್ ಬಿಟ್ಕೊಂಡು ಒಂದು ಇದನ್ನ ನೋಡೋದು ಅಂತ, ಆತರ ಅವ್ರ ಸಿಂಬಲ್ ಒಂದು ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಂಡು ಇರೋದು ಅಂತ. ಏನೋ ಕಣ್ ಬಿಟ್ಕೊಂಡ್ ಕೂತ್ಕೊಂಡ್ರೆ ಆಲೋಚನೆಗಳು ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಅದು ತುಂಬಾನೇ ನನಗೆ ಸಮಾಧಾನ ಸಿಕ್ಲಿಲ್ಲ. ಸರಿ ಬಂದ್ಬಿಟ್ಟೆ. ಆಮೇಲೆ ಇನ್ನೊಬ್ರು ಯಾರೋ ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಕಲ್ಕಿ ಭಗವಾನ್ ಅವ್ರ ಸಂಘದಲ್ಲಿ ಹೇಳ್ಕೊಡ್ತಾರೆ ಅಂದ್ರು. ಅದಕ್ಕೂ ಹೋದೆ. ಅದಕ್ಕೂ ಹೋಗಿ ಅಲ್ಲಿ ಸ್ವಲ್ಪ ದಿವಸ ನೋಡ್ದೆ. ಆ ಅವ್ರು ಹೇಳಿದ್ ಜ್ಞಾನ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲಾ ಕಡೆನೂ ಚೆನ್ನಾಗಿರುತ್ತೆ. ಆ ಜ್ಞಾನನ ನಾವು ಆಚರಣೆ ಮಾಡ್ಬೇಕು ಅನ್ನೋ ಜ್ಞಾನ ನಮಗಿಲ್ಲ. ಬರೀ ಕೇಳೋಕ್ ಚೆನ್ನಾಗಿದೆ, ಕತೆ ರೂಪದಲ್ಲಿ ಅವ್ರು ಹೇಳೋದೆಲ್ಲ. ಹೌದಾ, ಅವರು ಅಷ್ಟ್ ಚೆನ್ನಾಗಿರುತ್ತಾ, ಇಷ್ಟ್ ಚೆನ್ನಾಗಿರುತ್ತಾ, ಚೆನ್ನಾಗಿದೆ. ಕೇಳೋದು, ಈ ಕಿವಿಲ್ ಕೇಳೋದು, ಈ ಕಿವಿಲ್ ಬಿಡೋದು. ಆತರ ಅದು ಸ್ವಲ್ಪ ದಿವಸ ಹೋದೆ. ಆಮೇಲೆ ಅದ್ರಲ್ಲಿ ಸಮಾಧಾನ ಸಿಕ್ಲಿಲ್ಲ, ಮತ್ ಬಂದ್ಬಿಟ್ಟೆ. ತಿರ್ಗಾ ಹೀಗೆ ಹುಡ್ಕಾಡ್ತಾ ಇದ್ದೆ. ಸತ್ಯಸಾಯಿ ಸಮಿತಿ ಅದಕ್ ಸೇರ್ಕೊಂಡೆ. ಅಲ್ಲಿ ಅವ್ರದ್ದು ತುಂಬಾ ಚೆನ್ನಾಗಿತ್ತು ಕ್ಲಾಸಸ್ ಎಲ್ಲ. ಸನಾತನ ಸಾರಥಿ ಬುಕ್ ತರಿಸ್ತಾ ಇದ್ದೆ, ಅದು ಓದ್ತಾ ಇದ್ದೆ, ಚೆನ್ನಾಗಿರ್ತಿತ್ತು. ಅದರಲ್ಲಿ ಸ್ವಾಮಿ ಹೇಳೋದು ಧ್ಯಾನ ಮಾಡಿ ಅಂತಾರೆ, ಆದ್ರೆ ಇವಾಗ ನಮ್ ಗುರುಗಳು ಧ್ಯಾನ ಅಂದ್ರೆ ಧ್ಯಾನದ ಬಗ್ಗೆನೇ ಹೇಳ್ತಾರೆ. ಹೇಗ್ ಕೂತ್ಕೋಬೇಕು, ಹೇಗ್ ಮಾಡ್ಬೇಕು, ಏನ್ ಅದರಿಂದ ಲಾಭ ಅಂತ. ಆದ್ರೆ ಸ್ವಾಮಿನೂ ಹಂಗ ಹೇಳೋರು, ಸಾಯಿಬಾಬಾ ಧ್ಯಾನ ಮಾಡ್ಬೇಕು ಅಂತ. ಆದ್ರೆ ಅಲ್ಲಿ ಭಜನೆಗೆ ತುಂಬಾ ಪ್ರಿಫರೆನ್ಸ್. ತರ ಅದು ನೋಡ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ಮಕ್ಳೆಲ್ಲ ತುಂಬಾ ಮೆಜಾರಿಟಿಗೆ ಬಂದ್ರು. ಮಗಳ ಮದ್ವೆ ಮಾಡಿದ್ವಿ. ಮದ್ವೆನೂ ಆಯ್ತು. ನಾನು ಇನ್ನ ಈ ಗೊಂದಲದಲ್ಲಿ ನಾನು ಅದೆಲ್ಲ ಧ್ಯಾನ ಪಕ್ಕಕ್ಕೆ ಇಟ್ಬಿಟ್ಟೆ, ಯೋಚನೆ ಇಲ್ದೆ. ಅಂದ್ರೆ ಯಾವಾಗನ ಒಂದ್ ತಲೆಲಿತ್ತು, ಎಲ್ಲೋ ಇತ್ತು ಧ್ಯಾನ ಅನ್ನೋದು ಬೇಕು ಅಂತ, ಆದ್ರೆ ಹುಡುಕಾಡೋದು ಬಿಟ್ಬಿಟ್ಟೆ. ಬಿಟ್ಟು ಸಂಸಾರದಲ್ಲಿ
ಸರಿ ಒಂದು ಅಂಗಡಿ ಶಾಪ್ ಅಂತ ಓಪನ್ ಮಾಡಿದ್ವಿ, ಮಗನಿಗೆ ಡಿಗ್ರಿ ಆಯ್ತು ಅಂತ. ಅದು ಇದು ಎಲ್ಲ ನೋಡ್ಕೊಂಡು ತುಂಬಾ ಬ್ಯುಸಿ ಆಗಿದ್ಬಿಟ್ಟಿದೆ. ಅಷ್ಟರಲ್ಲಿ ಒಂದಿನ ನಮ್ ರಿಲೇಶನ್ ಒಬ್ರು ಸುಮಾ ಅಂತ, ಅವ್ರು ಕಳ್ಸಿದ್ರು, ಧ್ಯಾನ ಹೇಳ್ಕೊಡೋರು ಬರ್ತಾ ಇದ್ದಾರೆ ಬನ್ನಿ ಅಂತ. ಅಯ್ಯೋ, ನನ್ಗೆ ತುಂಬಾ ಖುಷಿ ಆಯ್ತು. ನಾನು ಹುಡ್ಕಾಡ್ತಿರೋ ಬಳ್ಳಿ ನನ್ ಕಾಲಿಗೆ ಸಿಗಾಕೊಂತ ಇದೆಯಲ್ಲ, ನೋಡೋಣ ಅದೇನೋ ಅನ್ಕೊಂಡು ಎಲ್ಲ ಹುಡ್ಕಾಡ್ಕೊಂಡ್ ಬಂದಿದ್ದೀನಿ, ಇದಕ್ಕೂ ನೋಡೋಣ ಅಂತ ಹೋದೆ. ಹೋದ್ರೆ ಅಲ್ಲಿ ರಾಜಲಕ್ಷ್ಮಿ ಅಂತ ಗೌರಿಬಿದನೂರಿಂದ ಬಂತು ಮೇಡಮ್, ಹೇಳ್ಕೊಟ್ರು ಧ್ಯಾನ ಹೇಗ್ ಮಾಡ್ಬೇಕು, ಧ್ಯಾನ ಅಂದ್ರೆ ಏನು, ಹೇಗಿರತ್ತೆ, ಅದ್ರ ಲಾಭ ಏನು ಎಲ್ಲ ತಿಳಿಸ್ಕೊಟ್ರು. ನಂಗ ಅದು ತುಂಬಾನೇ ಇಷ್ಟ ಆಯ್ತು. ಸರಿ, ಪ್ರಯತ್ನ ಮಾಡ್ಬೇಕಲ್ವ ನಾವು, ಎಷ್ಟು ಕೇಳ್ಕೊಂಬಂದ್ರು ನಾವು ಆಚರಣೆ ಮಾಡಿದ್ರೇನೆ ಅದ್ರ ಪ್ರಯೋಜನ. ನಾನು ಸರಿ ಮನೆಗ್ ಬಂದ್ಮೇಲೆ ಧ್ಯಾನ, ಅವ್ರ ಮನೇಲಿ 40 ದಿನ ಮಂಡಲ ಧ್ಯಾನ ಅಂತ ಶುರು ಆಯ್ತು ಆಗ್ಲೇನೆ. ಆದ್ರೆ ನಂಗೆ ಹೋಗಕ್ ಆಗ್ತಿರ್ಲಿಲ್ಲ, ನನ್ ಮಗಳು ಬಾಣಂತಿ, ಶಾಪ್ ಒಂದು, ಮತ್ತೆ ನಾನೊಬ್ಳೆ. ಯಜಮಾನ್ರು ಬೇರೆ ಶಾಪ್ ಹೋಗ್ತಿದ್ರು. ಎರಡಿತ್ತು ನಮ್ದು. ಹಂಗಾಗಿ ನನ್ಗೆ ರಿಲೀವರ್ ಯಾರು ಇಲ್ಲ ಮನೆಯಲ್ಲಿ. ಸರಿ, ನಾನ್ ಮನೆಯಲ್ಲೇ ಪ್ರಯತ್ನ ಮಾಡಿದೆ. ಆ 5 ನಿಮಿಷ ಕೂತ್ಕೊಳ್ಳೋದೆ ತುಂಬಾ ಕಷ್ಟ ಆಗ್ತಿತ್ತು. 5 ನಿಮಿಷದಿಂದ ನಾನು ಶುರು ಮಾಡಿದ್ದು. ಇದು ಯಾವಾಗ 18 ವರ್ಷದ ಕೆಳಗಿನ ಮಾತು. ಆವಾಗ ಎನರ್ಜಿ ಲೆವೆಲ್ ಇಲ್ಲ. ಈಗ ನೋಡಿ ಹೊಸದಾಗಿ ಬಂದಿರೋರು ಧ್ಯಾನಕ್ಕೆ ಕೂತ್ಕೊಂಡ್ರೆ, ಇವತ್ತು ಧ್ಯಾನಕ್ಕೆ ಬಂದಿರೋರು ಇವತ್ತು 1 ಗಂಟೆ ಆದ್ರೂ ಕೂತ್ಕೊಂಡ್ಬಿಡ್ತಾರೆ. ಅಷ್ಟು ಎನರ್ಜಿ ಲೆವೆಲ್ ಬೆಳೆದಿದೆ. ನಮ್ ಗುರುಗಳು ಅಷ್ಟು ಬೆಳೆಸಿದ್ದಾರೆ, ಅಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಧ್ಯಾನ ಬೆಳೆಸಕ್ಕೆ. ಹಂಗಾಗಿ 5 ನಿಮಿಷ ಕೂತ್ಕೊಂಡು, 5 ನಿಮಿಷ ಕೂತ್ಕೊಂಡು 1 ವಾರ ಮಾಡಿದೆ. ಆಮೇಲೆ 10 ನಿಮಿಷಕ್ಕೆ ಹೋದೆ. 10 ನಿಮಿಷ, 15 ನಿಮಿಷ, 5 ನಿಮಿಷ ಬೆಳೆಸ್ಕೊಂಡ್ ಹೋದೆ. ಒಂದೇ ಸರಿ 1 ಗಂಟೆ ಕೂತ್ಕೊಳಕ್ ನಂಗೆ ಆಗ್ಲಿಲ್ಲ, ಕಷ್ಟ ಇದೆ ಒಂದೇ ಸರಿ ಕೂತ್ಕೊಳ್ಳೋದು ಅಂದ್ರೆ. ಹಂಗಾಗಿ ನಾನ್ ಬೆಳೆಸ್ಕೊಂಡೋದೆ. 1 ಗಂಟೆ ಧ್ಯಾನ ಶುರು ಆದ್ಮೇಲೆ ಹಗಲಲ್ಲಿ ಶುರು ಮಾಡ್ತಾ ಇದ್ದೆ. 1 ಗಂಟೆ ಆದ್ಮೇಲೆ ಬೆಳಗಿನ ಜಾವ 5 ರಿಂದ 6 ಗಂಟೆವರೆಗೂ ಮಾಡಕ್ ಶುರು ಮಾಡಿದೆ. ಹಾಗೆ ಅರ್ಧ ಗಂಟೆ ಮತ್ತೆ ಬೆಳೆಸ್ಕೊಂಡು 3 ಗಂಟೆಯಿಂದ 6 ಗಂಟೆವರೆಗೂ ಧ್ಯಾನ ಮಾಡೋದು. ಈ ತರ ಧ್ಯಾನ ಏನೋ ಮಾಡ್ತಾ ಇದ್ದೀನಿ. ಎಲ್ಲೂ ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ ಕ್ಲಾಸಸ್ ಕೇಳಕ್ಕೆ. ಮತ್ತೆ ಮಾಸ್ಟರ್ಸು ಬೇಕಾದಷ್ಟು ಜನ ಬರೋರು ನಮ್ಮೂರಿಗೆ. ಪ್ರೇಮ್ನಾಥ್ ಸರ್, ವರಾಹಮೂರ್ತಿ ಸರ್, ಗೌರಿಬಿದನೂರು ಕನ್ನಡದಲ್ಲಿ, ಇವ್ರು ತೆಲುಗುನಲ್ಲಿ ತುಂಬಾ ಬರೋರು ಮಾಸ್ಟರ್ಸು. ಕ್ಲಾಸಸ್ ಎಲ್ಲ ನಡೆಸ್ತಾ ಇದ್ರು. ನನಗೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಮಗನಿಗೆ ಮದ್ವೆ ಮಾಡಿದ್ವಿ, ಸೊಸೆ ಬಂತು. ಸೊಸೆ ಬಂದ ಮೇಲೆ ನಾನು ಹೊರಗಡೆ ಹೋಗಕ್ಕೆ ಶುರು ಮಾಡಿದೆ. ಅವ್ರ ಮನೇಲಿ ಇರೋರಲ್ವಾ, ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಆ ಮಾಸ್ಟರ್ಸ್ ಕ್ಲಾಸಸ್ ಎಲ್ಲ ಕೇಳದ್ಮೇಲೆ ಈ ಜ್ಞಾನ ಅನ್ನೋದು ತುಂಬಾ, ನಮಗೆ ಭಗವದ್ಗೀತೆಯಲ್ಲಿ ಏನೇ ಕೇಳ್ತಿದ್ವೋ ಆ ಜ್ಞಾನ ಎಲ್ಲ ಇವ್ರು ಹೇಳೋರು. ಇವ್ರು ತುಂಬಾ ಸಿಂಪಲ್ ಆಗಿ ಹೇಳೋರು. ಈ ಶ್ಲೋಕ ರೂಪದಲ್ಲಿ ಅರ್ಥ ಮಾಡ್ಕೊಂಡು ಕೇಳ್ಕೊಂಡು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಆದ್ರೆ ಇವರು ಹಾಗಲ್ಲ, ತುಂಬಾ ಸಿಂಪಲ್ ಆಗಿ ನಾವೇನ್ ಆಚರಣೆ ಮಾಡ್ಬೇಕು ಅನ್ನೋ ವಿಷಯಗಳು ಮಾತ್ರ ಹೇಳೋರು. ಅದು ನನ್ಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆ ಅಂದ್ರೆ ಬರೀ ಕೇಳ್ಕೊಂಡು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋದು ಒಂಥರ, ಆದ್ರೆ ನಾವು ಧ್ಯಾನ ಮಾಡಿದ್ಮೇಲೆ ಕೇಳಿದ್ರೆ ಅದು ಅರ್ಥ ಅನ್ನೋದು ಚೆನ್ನಾಗಾಗತ್ತೆ. ಆಚರಣೆ ಮಾಡ್ಕೊಳಕ್ಕೆ ಒಂದ್ ಶಕ್ತಿ ಬರುತ್ತೆ. ಈ ಧ್ಯಾನ ಶಕ್ತಿ ಅನ್ನೋದು ಎಷ್ಟು ಕೊಡುತ್ತೆ ಅಂದ್ರೆ, ನಾವು ಆಚರಣೆ ಮಾಡ್ಕೊಳ್ಳೋಂತ ಶಕ್ತಿ, ನಾವು ಕೇಳಿರೋ ಜ್ಞಾನನ ಅಳವಡಿಸ್ಕೊಳಕ್ಕೆ ಅಂದ್ರೆ ಆ ಆಚರಣೆ ಮಾಡಕ್ಕೆ ಜ್ಞಾನ ಶಕ್ತಿ ಎರಡೂ ಕೊಡುತ್ತೆ ಈ ಧ್ಯಾನ. ಅದಕ್ಕಾಗಿ ಈ ಧ್ಯಾನ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸುಲಭವಾದ ಮಾರ್ಗ, ಅಷ್ಟು ಸರಳವಾದ ಮಾರ್ಗ, ಹ್ಮ್ ಅಷ್ಟು ಚೆನ್ನಾಗಿ ಅರ್ಥ ಆಗುವಂತ ಜ್ಞಾನ ಇದು. ಈ ತರ ನಾನು ಸ್ವಲ್ಪ ಸ್ವಲ್ಪ ಬೆಳೆಸ್ಕೊಂಡು ಹೋದೆ. ತುಂಬಾ ಧ್ಯಾನ ಮಾಡೋದು ಮನೇಲಿ, ಮತ್ತೆ ಕ್ಲಾಸಸ್ಗೆ ಹೋಗೋದು, ಈ ತರ ಹೋಗ್ತಾ ಇದ್ದೆ. ಹೀಗೆ ಯಾಕೆ ಹೋಗ್ಬೇಕು ಕ್ಲಾಸಸ್ಗೆ ಅಂದ್ರೆ, ನಮ್ಗೆ ಈ ಜ್ಞಾನ ಅರ್ಥ ಆಗ್ಬೇಕು ಅಂದ್ರೆ ಸಾಮೂಹಿಕ ಧ್ಯಾನ ಮಾಡಿಸ್ತಾರೆ ಅಲ್ಲಿ. ಮತ್ತೆ ಅವರು ಎಲ್ಲ ಪುಸ್ತಕಗಳು ಓದಿ ಅವ್ರು ತಿಳ್ಕೊಂಡು ಇರೋಂತ ಜ್ಞಾನನ ನಮಗ್ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ನಾವು ಹೋಗ್ಬೇಕು. ನಮ್ ಗುರುಗಳು ಏನ್ ಹೇಳ್ತಿದ್ರು, ಸ್ವಾಧ್ಯಾಯ, ಧ್ಯಾನ, ಧ್ಯಾನ ಪ್ರಚಾರ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ. ಇದು ಹೇಗೆ ಅಂದ್ರೆ, ಇವಾಗ ನಾನು ಧ್ಯಾನಕ್ಕೆ ಹೇಗ್ ಬಂದೆ ಅಂದ್ರೆ, ನಾಮಸ್ಮರಣೆ,
ಪೂಜೆ, ಸ್ತೋತ್ರ, ಜಪ ಎಲ್ಲ ಮುಗಿಸ್ಕೊಂಡು ಧ್ಯಾನಕ್ಕೆ ಬಂದೆ. ಅಂದ್ರೆ ಈ ಧ್ಯಾನ ಅಷ್ಟು ಸುಲಭವಾಗಿ ಸಿಗಲ್ಲ. 400 ಜನ್ಮ ಕಳೆದ ಮೇಲೆ ಅಂತೆ ನಮಗ್ ಧ್ಯಾನ ಸಿಕ್ಬೇಕು ಅಂದ್ರೆ. ಈ 400 ಜನ್ಮಗಳಲ್ಲಿ ಇವೆಲ್ಲ ಮುಗಿಸಿದೀವಿ. ಪೂಜೆ, ಸ್ತೋತ್ರ, ಜಪ ಎಲ್ಲ ಮುಗಿಸಿದೀವಿ. ಈಗ ಧ್ಯಾನಕ್ಕೆ ಬಂದಿದೀವಿ. ಈಗ ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ ನಾವು ಪೂರ್ಣ ಉತ್ತೀರ್ಣವಾಗಿದ್ದೀವಿ ಅಂತ. ಅಂದ್ರೆ ಅದ್ರಲ್ಲೆಲ್ಲ ಮುಗಿಸ್ಕೊಂಡು ಇದಕ್ ಬಂದಿದೀವಿ. ಇದಕ್ ಬಂದ್ಮೇಲೆ ಅವೆಲ್ಲ ಮತ್ತೆ ಬೇಕಿಲ್ಲ. ಅದ್ ಬೇಡವಾ ಅಂದ್ರೆ ಬೇಕು. ಯಾವಾಗ? ಇಲ್ಲಿಗ್ ಬರೋವರೆಗೂ ಬೇಕು. ಇಲ್ಲಿಗ್ ಬಂದ ಮೇಲೆ ಅವೆಲ್ಲ ಬೇಕಿಲ್ಲ. ಅದೆಲ್ಲ ಮಾಡಿ ಮುಗಿಸಿ ಆಯ್ತಲ್ಲ. ಇವಾಗ ಧ್ಯಾನಕ್ಕೆ ಬಂದ್ಮೇಲೆ ಇವಾಗ ಏನ್ ಮಾಡ್ಬೇಕು? ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಮತ್ತೆ ಧ್ಯಾನ ಪ್ರಚಾರ, ಮತ್ತೆ ಸೇವೆ. ಇದು ಎಲ್ಲಾ ಮಾಡಿದ್ರೇನೆ ಮುಕ್ತಿ ಅನ್ನೋದು ಸಿಗೋದು. ಇವೆಲ್ಲ ಮಾಡಕ್ ಮುಗಿಸ್ಬೇಕು. ಮುಕ್ತಿ ಬೇಕು ಅಂದ್ರೆ ಇವೆಲ್ಲ ಮುಗಿಸ್ಬೇಕು. ನನ್ಗ ಅವೆಲ್ಲ ಆಗೋಗಿದೆ. ಇವಾಗ ಇದಕ್ ಬಂದಿದ್ದೀನಿ. ಇಷ್ಟ ದಿವಸ ನಾವು ಧ್ಯಾನ ಜಾಸ್ತಿ ಮಾಡ್ತಾ ಇದ್ವಿ. ಈಗ್ಲೂ ಮಾಡ್ತೀವಿ. ಇಲ್ಲ ಅಂದ್ರೆ ಇವತ್ತು ನೋಡಿ ಮೇಡಮ್ 6:30ಗೆ ನನ್ ಕ್ಲಾಸು, 5:30ಗೆ ಅಟೆಂಡ್ ಆಗಿದ್ರು. ನಾನ್ 4:15ಗೆ ಎದ್ದು ದಿನ 4 ಗಂಟೆಯಿಂದ 6 ಗಂಟೆವರೆಗೂ ಧ್ಯಾನ ಮಾಡ್ತೀನಿ. ಒಂದೊಂದ್ಸರಿ 3 ಗಂಟೆಯಿಂದ 6 ಗಂಟೆವರೆಗೂನು ಧ್ಯಾನ ಮಾಡ್ತೀನಿ. ನನಗೆ ಹೇಗಂದ್ರೆ ಹಾಗೆ 3ರಿಂದ ಯಾವಾಗಂದ್ರೆ ಅವಾಗ 6 ಗಂಟೆವರೆಗೂ ಧ್ಯಾನ ಮಾಡಿ 6ರಿಂದ 6:30ಗೆ ಯೋಗ ಪ್ರಾಣಾಯಾಮ ಮಾಡ್ಕೊಂಡು ಸ್ನಾನ ಮಾಡಿ ಅಡಿಗೆ ಮನೆಗೆ ಹೋಗ್ತೀನಿ. 7:15 7:30ಗೆಲ್ಲ ಅಡಿಗೆ ಮನೆಗೆ ಹೋಗ್ತೀನಿ. ನನ್ ಸೊಸೆ ಜೊತೆ ಅಡಿಗೆನೂ ಮಾಡ್ತೀನಿ. ಮತ್ತೆ ನನ್ ಮಗ ಎಲ್ಲಾನ ಹೋಗ್ಬೇಕು, ಅವ್ರಿಗೆ ಪರ್ಚೇಸ್ ಸೆಕ್ಷನ್ ಇನ್ನೇನ ಇದೆ ಅಂದ್ರೆ ಅಂಗಡಿಗೆ ಕರೆದ್ರೆ ಅಲ್ಲಿಗೂ ಹೋಗ್ತೀನಿ, ಅದು ಮಾಡ್ತೀನಿ. ಸಂಜೆ ಧ್ಯಾನ ಪ್ರಚಾರ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ. ಎಲ್ಲಿ ಕ್ಲಾಸಸ್ ಏನಾದ್ರೂ ಹೋಗ್ತೀನಿ. ಯಾಕೆಂದ್ರೆ ಈ ಜ್ಞಾನ ಅನ್ನೋದು ಸಮುದ್ರ. ನಾವೆಷ್ಟೋ ತಗೊಂಡ್ರು ಇನ್ನೂ ಕಲಿಯೋದಿರುತ್ತೆ. ನಾವ್ ಇನ್ನೂ ಬೆಳೆಯೋದಿರುತ್ತೆ. ಅದಕ್ಕಾಗಿ ನಾವು ಬರೀ ಕಣ್ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ ಎಲ್ಲ ಬರ್ಬೇಕು ಅಂದ್ರೆ ಬರಲ್ಲ. ನಾನು ಅಷ್ಟೋ ಧ್ಯಾನ ಮಾಡಿದ್ರು ನನ್ಗೆ ಯಾವತ್ತೂ ಏನು ಕಾಣಿಸಲ್ಲ. ಒಂದ್ಸರಿ ನಮ್ಮೂರಲ್ಲಿ ಸುಮಾ ಮೇಡಮ್ ಅವ್ರ ಮನೇಲಿ 24 ಗಂಟೆ ಅಖಂಡ ಧ್ಯಾನ ಅಂತ ಇಟ್ಟಿದ್ರು. ನನಗೆ ಹೋಗ್ತೀನಿ, ನಾನ್ ಮನೇಲಿ ಹೇಳ್ಬಿಟ್ಟು ಹೋದೆ ಸೊಸೆಗೆ, ಮೇಡಮ್ ನಾನ್ ಧ್ಯಾನಕ್ಕೆ ಹೋಗ್ತೀನಿ, ಎಷ್ಟೊತ್ತಿಗೆ ಬರ್ತೀನೋ ನನಗ್ ಕಾಯ್ಕೋಬೇಡಿ, ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊಟ್ಟೋದೆ. ಹೋಗಿದ್ದು ಬೆಳಗ್ಗೆ 6 ಗಂಟೆಗೆ ಕಾಫಿ ಕುಡ್ಕೊಂಡು 1 ಬಾಟ್ಲ್ ನೀರ್ ತಗೊಂಡು ಹೋದೆ. ಆ ಬಾಟ್ಲ್ ನೀರು ಮಾರನೇ ದಿವ್ಸದವರೆಗೂ ನಾನ್ ಮುಟ್ಲಿಲ್ಲ. ಅಷ್ಟೊತ್ತು ಕುತ್ಕೊಂತೀನಿ ಅಂತ ನಂಗೂ ನನ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ನಾನ್ ಕುತ್ಕೋಬೇಕು ಅಂತಾನೂ ಹೋಗಿಲ್ಲ. ಅಲ್ಲಿ ಹೋಗಿ ಕಣ್ಮುಚ್ಕೊಂಡು ಕೂತ್ಮೇಲೆ 24 ಗಂಟೆ ನಾನು ಎದ್ದಿಲ್ಲ. ದಿನಕ್ಕೆ 3 ಲೀಟರ್ ನೀರ್ ಕುಡಿತೀನಿ. ಒಂದು 10 ಸರಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಆದ್ರೆ ಅವತ್ತು ಎಂತದ್ದು ಇಲ್ಲ, ಅದು ಇಲ್ಲ ಇದು ಇಲ್ಲ, ಎಂತದ್ದು ಇಲ್ಲ. ಬೆಳಗ್ಗೆ ಕೂತಿರೋಳು ಮಾರನೇ ದಿವ್ಸದವರೆಗೂ ಕೂತಿದ್ದೀನಿ. ಆದ್ರೆ ನನ್ಗೆ ಏನು ಕಾಣಿಸಿಲ್ಲ, ಏನೂ ಗೊತ್ತಾಗಿಲ್ಲ. ನಾನು ಅಂದ್ರೆ ಎಚ್ಚರಿಕೆ ಆಗ್ತಾ ಇತ್ತು, ಮಧ್ಯೆ ಎಚ್ಚರಿಕೆ ಆಗೋದು. ನಾನು ಶೂನ್ಯದಲ್ಲಿ ಇರ್ತಿದ್ದೆ. ಎಚ್ಚರಿಕೆ ಆದಾಗ ನಾನು ಉಸಿರ ಮೇಲೆ ಗಮನ ಇಟ್ರೆ ಶೂನ್ಯಕ್ಕೆ ಕೊಟ್ಟೋಗೋದು. ಹಾಗೆ ಆ ತರ ಧ್ಯಾನ ಮಾಡಿದೀನಿ. ಇದ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹೊಸಬ್ರಿಗೆಲ್ಲ ಅಯ್ಯೋ ಅವ್ರಿಗೆ ಅದ್ ಕಾಣಿಸುತ್ತೆ ಇದ್ ಕಾಣಿಸುತ್ತೆ ನಮಗ್ ಕಾಣಿಸ್ಲಿಲ್ವಲ್ಲ ಅಂತ ಬೇಜಾರಾಗತ್ತೆ. ಯಾಕೆಂದ್ರೆ ನಾನು ಬೇಜಾರ್ ಪಟ್ಟಿದ್ದೀನಿ. ನಂಗೇನು ಕಾಣಿಸಲ್ಲ. ಎಲ್ರು ಹೇಳೋರು ನನ್ಗೆ ಆ ದೇವ್ರು ಕಾಣಿಸ್ತಿತ್ತು, ಈ ದೇವ್ರ ಕಾಣಿಸ್ತಿತ್ತು, ಕಲರ್ ಕಾಣಿಸ್ತಿತ್ತು ಅಂತ ಎಲ್ರು ಹೇಳೋರು. ನಂಗೆ ಏನು ಕಾಣಿಸ್ತಾ ಇರ್ಲಿಲ್ಲ. ನನ್ಗೆ ಬೇಜಾರಾಗ್ತಿತ್ತು. ಅದಕ್ಕೆ ವರಾಹಮೂರ್ತಿ ಸರ್ನ, ಪ್ರೇಮನಾಥ್ ಸರ್ನ, ಬಾಲಕೃಷ್ಣ ಸರ್ನ ಎಲ್ಲ ಕೇಳ್ತಿದ್ದೆ. ಕೇಳಿದ್ದಕ್ಕೆ ಅವರು ನೋಡಿ ನಿಮಗೆ ಆಗಾಗ ಅವಶ್ಯಕ ಇಲ್ಲ. ಯಾಕಂದ್ರೆ ಅದೆಲ್ಲ ಹಿಂದಿನ ಜನ್ಮದಲ್ಲಿ ಆಗೋಗಿದೆ. ಈಗ ನಿಮ್ಗೆ ಅದು ಬೇಕಿಲ್ಲ. ಇವಾಗ LKG ಮಕ್ಕಳಿಗೆ ಬಾಲ್ ಅಂದ್ರೆ ಬಾಲ್ ತೋರ್ಸ್ಬೇಕು, ಆಪಲ್ ಅಂದ್ರೆ ಆಪಲ್ ತೋರ್ಸ್ಬೇಕು, ಅವ್ರಿಗೆ ತೋರ್ಸಿ ಪಾಠ ಹೇಳ್ಕೊಡ್ಬೇಕು. ಆದ್ರೆ ಈ ಅದೇ ಫಸ್ಟ್ ಸ್ಟ್ಯಾಂಡರ್ಡ್ ಹೋದ್ಮೇಲೆ ಬೇಕಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಬಾಲ್ ಏನು, ಆಪಲ್ ಏನು, ಡಾಲ್ ಏನು ಅಂತ. ಹಾಗೆ ನಿಮ್ಗೆ ಅದೆಲ್ಲ ಹಿಂದಿನ ಜನ್ಮದಲ್ಲಿ ಮುಗ್ದೋಗಿದೆ. ಇವಾಗ ನಿಮ್ಗೆ ಅದ್ ಕಾಣಿಸ್ಲಿಲ್ಲ ಅಂದ್ರೆ ನೀವು ಅದನ್ನ ಚಿಂತೆ ಬೇಡ. ನಿಮ್ಮ ಜೀವನದಲ್ಲಿ ಹೇಗಿದೆ ಅಂದ್ರೆ ಹ್ಮ್ ಬದಲಾವಣೆಗಳು ಹೇಗಿದೆ, ನಿಮ್ ನಡತೆ ಹೇಗಿದೆ, ನಿಮ್ಮ ಸಂಸ್ಕಾರ ಹೇಗಿದೆ ಅನ್ನೋದು ನೀವು ಅದನ್ನ ಗಮನಿಸ್ಕೊಳ್ಳಿ. ನಿಮ್ಮನ್ನ ನೀವು ಗಮನಿಸ್ಕೋಬೇಕು. ಅದು ಸ್ವಾಧ್ಯಾಯ. ಬರೀ ಪುಸ್ತಕ ಓದಿ ಅದ್ರಲ್ಲಿರೋ ಜ್ಞಾನ ತಿಳ್ಕೊಂಡ್ರೆ ಸಾಲದು. ನಮ್ಮನ್ನ ನಾವು ತಿಳ್ಕೋಬೇಕು. ನಾವು ಹೇಗಿದ್ದೀವಿ, ಎಷ್ಟು ಮಾತ್ರ ಬೆಳೆದಿದ್ದೀವಿ, ನಾವು ಕೇಳಿರೋ ಜ್ಞಾನನ ಆಚರಣೆ ಮಾಡ್ತಾ ಇದ್ದೀವಾ ಇಲ್ಲ, ನಾವು
ಆಡ್ತಿರೋ ಮಾತು ಸರಿಯಾಗಿದೆಯಾ, ನಾವು ಮಾಡ್ತಿರೋ ಕೆಲಸ ಸರಿಯಾಗಿದೆಯಾ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಮ್ಮನ್ನ ನಾವು ಗಮನಿಸ್ಕೊಳ್ಳೋದು ಸ್ವಾಧ್ಯಾಯ. ಬರೀ ಪುಸ್ತಕವನ್ನು ಓದಬೇಕು, ಆ ಆ ಜ್ಞಾನ ನಮ್ಮಲ್ಲಿ ಅಳವಡಿಸ್ತಾ ಇದ್ದೀನಾ ಇಲ್ವಾ, ನಾನು ಆಚರಣೆ ಮಾಡ್ತಾ ಇದ್ದೀನಾ ಇಲ್ವಾ ಅನ್ನೋ ಜ್ಞಾನ ನೀವು ನಿಮ್ಮನ್ನ ನೀವು ಜಾಸ್ತಿ ಅರ್ತ್ಕೋಬೇಕು. ಅದು ಸ್ವಾಧ್ಯಾಯ ಅಂತ ಮಾಸ್ಟರ್ಸ್ ಹೇಳಿದ್ರು. ಅದು ಹೇಳಿದ್ಮೇಲೆ ನನ್ಗಿದು ಜಾಸ್ತಿ ಆಯ್ತು, ನನ್ನನ್ನು ನಾನು ಸ್ಟಡಿ ಮಾಡ್ಕೊಳ್ಳೋದು. ಹಾಗೆ ಅದು ಸ್ವಾಧ್ಯಾಯ ಆದ್ಮೇಲೆ ಸಜ್ಜನ ಸಾಂಗತ್ಯ. ಸಜ್ಜನ ಸಾಂಗತ್ಯ ಯಾಕೆ ಬೇಕು ಅಂದ್ರೆ ಅವರೆಲ್ಲ ಮಾಡಿ ಆಚರಣೆ ಮಾಡಿ ನಮಗ್ ತಿಳಿಸ್ತಾರೆ ಅವ್ರ ಜ್ಞಾನನ. ಅದಕ್ಕೆ ನಮಗ್ ಬೇಕು, ನಾವು ಹೋಗ್ಬೇಕು, ಸಜ್ಜನ್ರ ಹತ್ರ ಜಾಸ್ತಿ ಹೋಗ್ಬೇಕು. ಅಂದ್ರೆ ಸಜ್ಜನ್ರ ಹತ್ರ ಎಲ್ಲಿ ಹೋಗೋದು ಅಂದ್ರೆ, ಇವಾಗ ನಮ್ ಗುರುಗಳು ಏನಕ್ಕೆ ಇಟ್ಟಿದ್ದಾರೆ, ಪೌರ್ಣಮಿ ಧ್ಯಾನ ಅಂತ ಇಟ್ಟಿದ್ದಾರೆ, ಸಾಮೂಹಿಕ ಧ್ಯಾನ ಅಂತ ಇಟ್ಟಿದ್ದಾರೆ, ಧ್ಯಾನ ಮಹಾಚಕ್ರ ಅಂತ ಇಟ್ಟಿದ್ದಾರೆ, ರ್ಯಾಲಿ ಅಂತ ಇಟ್ಟಿದ್ದಾರೆ, ಮತ್ತೆ ಟ್ರೆಕ್ಕಿಂಗ್ ಅಂತ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ನಮ್ಮಂತ ಸಜ್ಜನ್ರೇ ಜಾಸ್ತಿ ಸೇರ್ತಾರೆ. ಯಾರ್ಯಾರಿಗೆ ಯಾವ್ಯಾವ್ದರ ಮೇಲೆ ಆಸೆ ಇರುತ್ತೋ, ಅಂದ್ರೆ ಇಂಟ್ರೆಸ್ಟ್ ಇರುತ್ತೋ ಅಂತವ್ರೆ ಅಲ್ಲಿ ಸೇರೋದು. ಇವಾಗ ಕುಡುಕರು, ಅವ್ರ ಕುಡುಕರೇ ಸಿಗ್ತಾರೆ. ಆ ಮತ್ತೆ ಡ್ಯಾನ್ಸರ್ಸ್, ಅವ್ರಿಗೆ ಡ್ಯಾನ್ಸರ್ಸೇ ಸಿಗ್ತಾರೆ. ಮತ್ತೆ ಮ್ಯೂಸಿಷಿಯನ್, ಅವ್ರಿಗಂತವ್ರೆ ಸಿಗ್ತಾರೆ. ಆತರ ಯಾರ್ಯಾರಿಗೆ ಏನ್ ಅಭ್ಯಾಸ ಇರುತ್ತೋ ಅಭ್ಯಾಸಕ್ಕೆ ತಕ್ಕಾಗಿ ಪ್ರಕೃತಿ ಅಂತ ಅವ್ರನ್ನೇ ಸೇರ್ಸುತ್ತೆ. ಹಾಗೆ ನಮ್ಗೆ ಇವಾಗ ಈ ಜ್ಞಾನನ ಜಾಸ್ತಿ ಮಾಡ್ಕೋಬೇಕು, ಮುಕ್ತಿನ್ ಪಡ್ಕೋಬೇಕು ಅಂದ್ರೆ ನಮ್ಗಿಂತ ಸೊಸೈಟಿ, ಈ ಈ ಸೊಸೈಟಿ ಇಂಥ ಸಂಘಗಳನ್ನ ಸೇರಿಸ್ತಾ ಇದೆ. ಅದಕ್ಕೆ ನಾನು ಇವಾಗ ಎಲ್ಲದಕ್ಕೂ ಹೋಗ್ತೀನಿ, ಯಾವುದು ಬಿಡಲ್ಲ. ಟ್ರೆಕ್ಕಿಂಗು ಫಸ್ಟ್ ಟೈಮು ಪತ್ರಿ ಸರ್ ಜೊತೆ 17 ವರ್ಷ ಆಯ್ತು, 16 ವರ್ಷದ ಮೇಲಾಯ್ತು. ಟ್ರೆಕ್ಕಿಂಗು ಕೊಡೈಕೆನಾಲ್ ಅಲ್ಲಿ ಪತ್ರಿ ಸರ್ ಜೊತೆ ಟ್ರೆಕ್ಕಿಂಗ್, ಮತ್ತೆ ನಾಗೇಶ್ವರ ರಾವ್ ಸರ್ ಜೊತೆ ಹಿಮಾಲಯ ಟ್ರೆಕ್ಕಿಂಗ್, ಆಮೇಲೆ ಪ್ರಕಾಶ್ ಬಾಬು ಅವ್ರ ಜೊತೆ ಸಿದ್ದರ ಬೆಟ್ಟ ಟ್ರೆಕ್ಕಿಂಗ್, ಮತ್ತೆ ಇವರು ಇದ್ರಲ್ಲಿ ಹೋಗಿದೆ, ಅವ್ರ ಜ್ಞಾಪಕ ಬರ್ತಾ ಇಲ್ಲ, ಸಾರಿ. ಆತರ ಎಲ್ಲಾ ಮಾಸ್ಟರ್ ಜೊತೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೆ. ಮತ್ತೆ ವರ್ಷ ಬುದ್ಧ ಪೌರ್ಣಮಿ ಬೆಂಗಳೂರಲ್ಲಿ, ಬುದ್ಧ ಪೌರ್ಣಮಿ ಕಡ್ತಾಲಲ್ಲಿ ಧ್ಯಾನ ಮಹಾಚಕ್ರ ಎರಡೂ ಅಟೆಂಡ್ ಆಗ್ತಿದ್ದೆ. ನಾನು ಶ್ರೀಶೈಲಂ ಧ್ಯಾನ ಮಹಾಚಕ್ರ 2009 ಆಯ್ತು. ಆವಾಗಿಂದ ಇವತ್ವರೆಗೂ ಯಾವ್ದು ಮಿಸ್ ಮಾಡ್ತಾ ಇಲ್ಲ, ಎಲ್ಲದಕ್ಕೂ ಹೋಗ್ತೀನಿ. ಯಾಕೆ, ಜ್ಞಾನ ಗೊತ್ತಿಲ್ವಾ? ಗೊತ್ತಿದ್ರೆ ಸಾಲದು. ನಾವು ಆ ಎಲ್ಲಾರ ಜೊತೆ ಸಾಮೂಹಿಕ ಧ್ಯಾನ ಮಾಡಿ ಎಲ್ಲೆಲ್ಲಿಂದಾನೋ ಮಾಸ್ಟರ್ಸ್ ಬರ್ತಾರೆ, ಎಲ್ಲೆಲ್ಲಿಂದಾನೋ ಕರೆಸ್ತಾರೆ ನಮ್ ಗುರುಗಳು. ಅಂತ ಸಜ್ಜನ್ರ ಉಪನ್ಯಾಸಗಳೆಲ್ಲ ಕೇಳಿ ನಮಗ್ ಗೊತ್ತಿಲ್ದಿರೋ ಜ್ಞಾನನೆಲ್ಲ ತಿಳ್ಕೊಳಕ್ಕೆ ಒಂದು ಅವಕಾಶ. ಅಂತ ಕಡೆ ಹೋಗಿ ಶಕ್ತಿನ್ ನಾವು ಪಡ್ಕೊಂಡ್ ಬಂದ್ರೆ ಮತ್ತೆ ಇನ್ನೊಂದ್ಸರಿ ಹೋಗೋವರೆಗೂ ಆ ಶಕ್ತಿ ಅನ್ನೋದು ಅಷ್ಟು ನಮ್ಗೆ ಜ್ಞಾನನು ಕೊಡುತ್ತೆ. ಅದಕ್ಕಾಗಿ ನಾವು ಹೋಗ್ಬೇಕು, ಖಂಡಿತ ಹೋಗ್ಬೇಕು, ಅಂತ ಕಡೆ ಹೋಗ್ಬೇಕು. ಅದಾದ್ಮೇಲೆ ಮತ್ತೆ ರ್ಯಾಲಿ, ಶಾಖಾಹಾರ ರ್ಯಾಲಿ ಯಾಕೆ ಹೋಗ್ಬೇಕು ಅಂದ್ರೆ, ಆ ರ್ಯಾಲಿಗೆ ಹೋದ್ರೆ ಧ್ಯಾನ ಪ್ರಚಾರನೂ ಆಗತ್ತೆ. ರ್ಯಾಲಿಯಿಂದ ನಾವು ಎಲ್ಲಾರ್ಗೂ ಶಾಖಾಹಾರ ಅನ್ನೋದು ಅದರ ಪ್ರಾಮುಖ್ಯತೆಯನ್ನ ತಿಳಿಸ್ಕೊಡ್ತೀವಿ. ಮಾಂಸಾಹಾರ ಬೇಡ, ಅದ್ರ ಪರಿಣಾಮ ಏನಿರುತ್ತೆ, ಅದಕ್ಕೆ ಯಾಕೆ ದೂರ ಇರಬೇಕು ಅನ್ನೋ ಪ್ರಚಾರ ಜಾಸ್ತಿ ಆಗತ್ತೆ. ಅದಕ್ಕೆ ಹೋಗ್ಬೇಕು. ಮತ್ತೆ ಸೇವೆ, ನಾವು ಧ್ಯಾನ ಪ್ರಚಾರಕ್ಕೆಲ್ಲ ಹೋಗ್ತೀವಲ್ಲ, ಎಲ್ಲಾ ಕಡೆ ಸೇವೆ ಯಾಕೆ ಮಾಡ್ಬೇಕು ಅಂದ್ರೆ, ಸೇವೆ ಮಾಡ್ದಾಗ್ಲೇ ನಮ್ಗೆ ಅದರ ಅರಿವು, ಜ್ಞಾನ ಅನ್ನೋದು ಬೆಳೆಯೋದು. ನಾವು ಯಾವ ತರ ಸೇವೆ, ಎಲ್ಲಾ ತರ ಸೇವೆಯನ್ನು ಮಾಡ್ಬೋದು. ನಮಗೆ ನಮ್ಮ ಹತ್ರ ಏನೂ ಆಗಲ್ವಾ, ಶಾರೀರಿಕ ಶ್ರಮ, ಅಲ್ಲಿಗೆ ಹೋಗಿ ಶಾರೀರಿಕವಾಗಿ ಎಲ್ಲಾರನ್ನ ಕೂಡ್ಸೋದು, ಎಲ್ಲಾರ್ಗೂ ಬಡಿಸೋದು, ಎಲ್ಲ ಎತ್ತೋದು, ತೊಳೆಯೋದು, ಅದೆಲ್ಲ ಮಾಡ್ಬೋದು. ಇಲ್ಲ ಅಲ್ಲಿ ಜ್ಞಾನ ಅಂತ ತಿಳಿಸ್ಕೊಡ್ಬೋದು, ಎಲ್ಲಾರ್ಗೂ ತಿಳಿಸ್ಕೊಡೋದು. ಆ ರ್ಯಾಲಿಲಿ ಓಡಾಡ್ಬೇಕು 8-10 ಕಿಲೋಮೀಟ್ರು. ನಮ್ಗೆ ಅಷ್ಟು ಕೈಲಾಗಲ್ಲಪ್ಪ, ಬೇಡ, ನನ್ಗ್ ತಿಳ್ಸಕ್ಕೂ ಆಗಲ್ಲ, ನನ್ಗೆ ಶಾರೀರಿಕವಾಗಿ ಶ್ರಮನೂ ಮಾಡಕ್ಕಾಗಲ್ಲ ಅಂದ್ರೆ ಬೇಡ. ನಿನ್ನ ಹತ್ರ ಇರೋ ಹಣದ ರೂಪದಲ್ಲಿ ಸೇವೆ ಮಾಡು.
ನೀನಿರೋ ಕಡೆಯಿಂದಾನೆ ಜೂಮ್ ಅಲ್ಲಿ ಎಲ್ಲಾ ಜ್ಞಾನನು ತಿಳ್ಕೊಂಡು ಹಣದ ರೂಪದಲ್ಲಿ ಸೇವೆ ಮಾಡ್ಬೇಕು. ಹಾಗೆ ಎಲ್ಲಾ ಸ್ಟೆಪ್ ಬೈ ಸ್ಟೆಪ್ ಇವೆಲ್ಲ ಹೇಗೆ ಅಂದ್ರೆ, ಇವಾಗ ನರ್ಸರಿ, ಪ್ರೈಮರಿ, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, ಕಾಲೇಜ್ಗೆ ಹೋಗ್ತಿದೀವಿ ಅಂದ್ರೆ ಇವೆಲ್ಲ ಮಾಡಿ ಮುಗಿಸಿ ಇದಕ್ ಬಂದಿದ್ದೀವಿ. ಇವಾಗ ಧ್ಯಾನ ಇವೆಲ್ಲ ಆ ಸ್ತೋತ್ರ, ಭಜನೆ, ಜಪ ಎಲ್ಲ ಮುಗಿಸಿ ಧ್ಯಾನಕ್ಕೆ ಬಂದಿದ್ದೀವಿ. ಇವಾಗ ಮುಕ್ತಿ ಬೇಕು. ಮುಕ್ತಿ ಬೇಕು ಅಂದ್ರೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ ಎಲ್ಲ ಮುಗಿಸ್ಕೊಂಡು ಸೇವೆ ಮಾಡಿ ಮುಕ್ತಿಯನ್ನು ಪಡ್ಕೊಳ್ಬೇಕು. ಆತರ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ಸ್. ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ನಂಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ನಮ್ ಮನೇಲಿ ಸಂಸಾರದಲ್ಲಿ ಎಷ್ಟೋ ಗೊಂದಲಗಳಿತ್ತು, ಎಷ್ಟೋ ಅನಿವಾರ್ಯಗಳಿತ್ತು, ಮತ್ತೆ ನಮ್ಮ ಯಜಮಾನ್ರಿಗೆ ಆರೋಗ್ಯನೇ ಹುಷಾರಿರ್ಲಿಲ್ಲ. ಅವೆಲ್ಲ ದಾಟಿ ಒಂದೊಂದು ಎಷ್ಟು ಚೆನ್ನಾಗ್ ಬಿಡುಗಡೆ ಆಗಿದೆ ಅಂದ್ರೆ, ಇವಾಗಂತೂ ನಾನು ಎಲ್ಲಾ ಮಾಡ್ತೀನಿ. ಅಡ್ಗೆ ಮನೆಗೂ ಹೋಗ್ತೀನಿ, ಅಡ್ಗೆನೂ ಮಾಡ್ತೀನಿ. ಅಂದ್ರೆ ಏನ್ ಮಾಡ್ಬೇಕು, ಎಷ್ಟ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಅವ್ರ ಜೊತೆಗೆ ಸಪೋರ್ಟ್ ಅಷ್ಟೇ. ನಾನ್ ತಲೆ ಕೆಡ್ಸ್ಕೊಳಲ್ಲ. ಮತ್ತೆ ಅಂಗಡಿಗೆ ಹೋಗ್ತೀನಿ, ಅಲ್ಲಿ ವ್ಯವಹಾರ ಅಂಗಡಿ ಸ್ಟಾರ್ಟ್ ಮಾಡಿದ್ದೆ ನಾನು. ಆದ್ರೆ ನಾನು ಯಾರು ಕೊಡ್ಬೇಕು, ಯಾರು ಬಿಡ್ಬೇಕು, ಎಷ್ಟ್ ತಗ್ಬೇಕು, ಎಷ್ಟು ಇಲ್ಲ, ಏನು ನೋಡಲ್ಲ. ಎಷ್ಟ್ ರೇಟು ಗೊತ್ತಿಲ್ಲ, ಅಕ್ಕಿ ಬೆಳೆ ರೇಟುನು ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಹೆಲ್ಪರ್ಸ್ ಇರ್ತಾರಲ್ಲ, ನಮ್ಮ ಹುಡುಗರು, ಅವ್ರೆಲ್ಲ ನೋಡ್ಕೊತಾರೆ. ನಾನು ಸುಮ್ನೆ ಕ್ಯಾಶ್ ಮೇಲೆ ಕೂತ್ಕೊಡ್ತೀನಿ, ಬರ್ತೀನಿ. ಹಾಗೆ ಎಲ್ಲ ಬಿಟ್ಬಿಟ್ಟಿದೀನಿ, ಯಾವ್ದು ಇಲ್ಲ. ಎಲ್ಲಾದ್ರಲ್ಲೂ ಇದೀನಿ, ಆದ್ರೆ ಯಾವ್ದು ತಲೆಗೆ ಹಾಕೊಳಲ್ಲ, ತಲೆಗೆ ಹಚ್ಕೊಂಡು ತಲೆ ಕೆಡಿಸ್ಕೊಳಲ್ಲ. ತುಂಬಾ ಎಷ್ಟು ಚೆನ್ನಾಗ್ ಬಿಡುಗಡೆ ಬರ್ತಾ ಇದೆ ಅಂದ್ರೆ, ನಾನು ಈ ಧ್ಯಾನಕ್ ಬಂದ್ಮೇಲೆ ಬಂದಿರೋದು. ಈ ಜ್ಞಾನ ಎಲ್ಲ ಕೇಳದ್ಮೇಲೆ ನನಗೆ ಈ ಮುಕ್ತಿ ಅನ್ನೋದು ಸಿಗ್ತಾ ಇರೋದು. ಮುಕ್ತಿ ಅಂದ್ರೆ ಬಿಡುಗಡೆ ಅಷ್ಟೇ, ಇನ್ನೇನು ಅಲ್ಲ. ಮೊದ್ಲು ಗೊತ್ತಿಲ್ಲ, ಅದೇನೋ ಇದೆ ವಸ್ತುನ ಪಡ್ಕೋಬೇಕು ಅಂತ. ಅಲ್ಲ, ಮುಕ್ತಿ ಅನ್ನೋದು ಬಿಡುಗಡೆ. ಇದು ಬಿಟ್ರೇನೆ ಇವಾಗ ಎಷ್ಟೋ ಜನ್ಮಗಳೆತ್ತಿ, ಎಷ್ಟೋ ಕಷ್ಟ ಸುಖಗಳೆಲ್ಲಾನು ಅನುಭವಿಸಿ ಸಾಕಪ್ಪ ಈ ಜೀವನ, ನಾವು ಮುಕ್ತಿ ಪಡ್ಕೋಬೇಕು ಅನ್ನೋದು ಎಲ್ಲಾರ್ಗೂ ಬಂದಿದೆ. ಅದಕ್ಕೆ ನಾವ್ ಈ ಮಾರ್ಗಕ್ ಬಂದಿದೀವಿ. ಇಲ್ಲ ಅಂದ್ರೆ ಅಷ್ಟು ಬೇಗ ಈ ಮಾರ್ಗ ಸಿಗ್ತಾ ಇರ್ಲಿಲ್ಲ. ಆ, ಇಂಥ ಮಾರ್ಗನ ತಿಳಿಸ್ಕೊಟ್ಟಿರೋ ನಮ್ಮ ಗುರುಗಳಿಗೆ, ಪತ್ರಿಜಿ ಗುರುಗಳಿಗೆ ನಾವೆಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಅವ್ರನ್ನ ನಾವು ಎಷ್ಟು ಕೃತಜ್ಞತೆಯನ್ನ ತಿಳಿಸಿದ್ರು ಸಾಲದು. ಅಂತ ಗುರುಗಳಿಗೆ ನಾನು ಎಷ್ಟೋ ಪಾದಾಭಿವಂದನೆಗಳು ಮಾಡ್ತಾ ಇರ್ತೀನಿ. ಅಂತ ಮಾರ್ಗನ ಸಿಕ್ಕಿದೆ. ಈ ಮಾರ್ಗದಲ್ಲಿ ನಾನು ಮುಂದುವರಿಲಿಕ್ಕೆ ನಮ್ ಕುಟುಂಬ ಸಭ್ಯರೆಲ್ಲ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆ ನನ್ನ ಎಷ್ಟೋ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಇಂಥ ಝೂಮ್ ಕ್ಲಾಸಸ್ ಅಲ್ಲೆಲ್ಲ ನಮ್ಮ ಅನುಭವ ಹಂಚಿಕೆಯನ್ನ ಕೊಟ್ಟು ಎಷ್ಟೋ ಜನಕ್ಕೆ ಓ ಹೌದಾ, ಹೀಗ್ ಮಾಡ್ಬೋದಾ ಅನ್ನೋ ಒಂದು ಸ್ವಲ್ಪ ಅರಿವು, ಸಂಸಾರದಲ್ಲೇ ಇದ್ದು ಸಾಧನೆ ಮಾಡೋದು ತುಂಬಾ ಕಷ್ಟ ಇದೆ. ಯಾವ್ದು ಬಿಡೋಂಗಿಲ್ಲ, ನಮ್ ಕರ್ತವ್ಯ ಎಲ್ಲ ಮಾಡ್ಬೇಕು. ಯಾವ್ದು ಬಿಡಂಗಿಲ್ಲ. ನಮ್ ಗುರುಗಳು ಅದೇ ಅಲ್ವಾ ಹೇಳೋದು, ನೀನೇನು ಬಿಡಂಗಿಲ್ಲ, ಪ್ರತಿಯೊಂದು ಮಾಡ್ಬೇಕು. ತಾಯಿ ತಂದೆ ಇದಾರ, ಸೇವೆ ಮಾಡ್ಬೇಕು. ಅತ್ತೆ ಮಾವ ಇದಾರ, ಅವ್ರಿಗೆ ಏನ್ ಮಾಡ್ಬೇಕು. ಮಕ್ಳಿಗೆಲ್ಲ ಮಾಡ್ಬೇಕು. ನಿನ್ ಕರ್ತವ್ಯ, ಉದ್ಯೋಗನ, ವ್ಯವಹಾರನ ಅವೆಲ್ಲ ನಿಭಾಯಿಸ್ಕೊಂಡು ನೀನು ಮುಕ್ತಿ ಪಡ್ಕೋಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೇನೆ ಇವೆಲ್ಲ ಸಿಗೋದು. ಫಸ್ಟ್ ಸ್ಟೆಪ್ ಧ್ಯಾನ. ಇವಾಗ ನಾವು ಸ್ಕೂಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು? ಎ ಬಿ ಸಿ ಡಿ ಕಲ್ತ್ಕೊಂಡ್ಮೇಲೆ, ಕಲ್ತ್ಕೊಂಡ್ಮೇಲೆ ತಾನೇ ನಾವು ಮುಂದೆ ಓದ್ಲಿಕ್ ಸಾಧ್ಯ. ಹಾಗೆ ಇವಾಗ ಧ್ಯಾನ ಅನ್ನೋದು ಫಸ್ಟ್ ಸ್ಟೆಪ್. ಧ್ಯಾನ ಮಾಡದ್ಮೇಲೆನೆ ಆಮೇಲೆ ಧ್ಯಾನ ಪ್ರಚಾರ, ಸಜ್ಜನ ಸಾಂಗತ್ಯ ಅವೆಲ್ಲ ಸಿಗೋದು. ಧ್ಯಾನ ಮಾಡ್ಬೇಕು, ನಾವು ಪಡ್ಕೊಂಡಿರೋ ಜ್ಞಾನನ ಎಲ್ಲಾರ್ಗೂ ಹಂಚ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು. ನಾನ್ ಇವಾಗ ಸಂಜೆ ವಾಕಿಂಗ್ ಹೋಗ್ತೀನಿ, ಕೆಲವು ಪಾಂಪ್ಲೆಟ್ಸ್ ತಗೊಂಡ್ ಹೋಗಿರ್ತೀನಿ. ಎಲ್ಲಾರು ಯಾರು ಸಿಕ್ಕಿದ್ರೆ ಅವ್ರಿಗೆ ಧ್ಯಾನದ ಬಗ್ಗೆ ತಿಳಿಸ್ತೀನಿ. ಬಸ್ಸಲ್ಲಿ ಹೋಗು, ಮತ್ತೆ ಫ್ಲೈಟ್ ಅಲ್ಲಿ ಹೋಗು, ಎಲ್ಲಿ ಹೋದ್ರುನು ಧ್ಯಾನ ಪ್ರಚಾರ ಮಾಡ್ತಾ ಇರ್ತೀನಿ. ಹಾಗೆ ನಾವು ಬೆಳಿತಿದೀವಿ ಅಂತ ಇವೆಲ್ಲ ಬಿಡೋಂಗಿಲ್ಲ. ಇವು ಮಾಡ್ಬೇಕು. ನಾವು ಇವೆಲ್ಲ ಮಾಡ್ತಾ ಇದ್ರೇನೆ ಬೆಳೆಯಕ್ ಸಾಧ್ಯ. ಇವೆಲ್ಲ ಮಾಡ್ತಾ ಇದ್ರೇನೆ ನಾವು ಮುಂದಕ್ಕೆ ಹೋಗ್ತೀವಿ, ನಮ್ಗೆ ಬಿಡುಗಡೆ ಸಿಗತ್ತೆ. ಬಿಡುಗಡೆ ಬೇಕು ಅಂತ ನಾನು ಬಂದಿರೋದು. ಇಷ್ಟು ತರ ಮುಂದುವರ್ಸ್ಕೊಂಡು ಮುಂದಕ್ಕೆ ಹೋಗಿದ್ದೀನಿ. ಇದರಲ್ಲಿ ತುಂಬಾ ಆನಂದವಾದ ಜೀವನ. ನನಗೆ 72 ವರ್ಷ ಆದ್ರೂ ನಾನು ದಿನ 5-6 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ. ಒಂದ್ ಮಾತ್ರೆನೂ ನುಂಗಲ್ಲ. ದಿನ ಧ್ಯಾನ ಮಾಡ್ತೀನಿ, ಧ್ಯಾನ ಪ್ರಚಾರನೂ ಮಾಡ್ತೀನಿ, ಮನೆ ಕೆಲ್ಸಾನು ಮಾಡ್ತೀನಿ, ಎಲ್ಲಾ ಮಾಡ್ತೀನಿ, ಯಾವುದು ಬಿಡಲ್ಲ.
ಎಲ್ಲ ಮಾಡ್ಲೇಬೇಕು. ನಾವು ಸುಮ್ನೆ ಕುತ್ಕೊಂಡು ಎಲ್ಲ ಬರ್ಬೇಕು ಅಂದ್ರೆ ಬರಲ್ಲ. ನಾವೆಲ್ಲ ಪ್ರಯತ್ನನ ನಮ್ಮದ್ ನಾವು ಮಾಡ್ಕೊಂಡೆ ಮುಂದಕ್ಕೆ ಹೋಗ್ಬೇಕು. ಇದರಿಂದ ತುಂಬಾ ಆ ಚೆನ್ನಾಗಿದೆ ಈ ಜೀವನ. ಇದನ್ನ ನಾವೆಲ್ಲರಿಗೂ ಹಂಚ್ಬೇಕು. ಸರ್ ಲೇಟ್ ಆಯ್ತಾ ಸರ್? ಸಾರಿ ಹಾ ಸರ್. ಏನಿಲ್ಲಮ್ಮ, ಏನಿಲ್ಲ. ಹಾ ಪರವಾಗಿಲ್ವಾ? ಇನ್ನು ಇನ್ನೂ ಹೇಳ್ಬೇಕಾದ್ರೆ ಇನ್ನೂ 5 ನಿಮಿಷ ಇದೆ, ಪರವಾಗಿಲ್ಲ. ಆಮೇಲೆ ಸರ್ ಪ್ರಶ್ನೋತ್ತರ ಇರ್ತದೆ, ಇನ್ನೂ 5 ನಿಮಿಷ ಇದೆ, ಪರವಾಗಿಲ್ಲ. ಹ್ಮ್ ಹೌದಾ? ಹ್ಮ್. ಆಮೇಲೆ ಪ್ರಶ್ನೋತ್ತರ ತಗೊಂತೀವಿ. ಹಾ ಹಾ ಇರತ್ತೆ. ಸರಿ ಸರ್. ಆ ಹಂಗಾಗಿ ನಾನು ಎಲ್ರನ್ನ ಕೇಳ್ಕೊಳ್ಳೋದು ಇಷ್ಟೇ. ನಾವು ಈ ಧ್ಯಾನ ಮಾರ್ಗಕ್ಕೆ ಬಂದಿದೀವಿ ಅಂತ ಧ್ಯಾನಕ್ಕೆ ಕೂತಿದೀವಿ, ನನ್ಗೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ, ನನಗೆ ಮಗಳ ಮದ್ವೆ ಆಗ್ಲಿಲ್ಲ, ಮಗನ ಕೆಲ್ಸ ಬರ್ಲಿಲ್ಲ, ಏನಾಯ್ತು ಅಂತ ಆ ತರ ಅನ್ಕೋಬೇಡಿ. ಆಗತ್ತೆ, ಪ್ರತಿಯೊಂದಾಗತ್ತೆ. ಬರೀ ಧ್ಯಾನ ಮಾಡಿದ್ರೇನೆ ಆಗಲ್ಲ. ನಾವ್ ಇವೆಲ್ಲ ಮಾಡ್ಬೇಕು. ಸಜ್ಜನ ಸಾಂಗತ್ಯ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು, ನಮ್ಮನ್ ನಾವು ಹೆಚ್ಚಾಗಿ ಸ್ಟಡಿ ಮಾಡ್ಕೋಬೇಕು. ಒಬ್ಬರು ಮಾತಾಡೋವಾಗ ಹರ್ಟ್ ಆಗೋ ತರ ಮಾತಾಡ್ತಿರ್ತೀವಿ. ಇನ್ನ ಬೇರೆ ಹೊರಗಡೆ ಹೋಗ್ತೀವಿ, ಏನೋ ವ್ಯವಹಾರ ಮಾಡಿದಾಗ ಅಲ್ಲಿ ಅಧರ್ಮ ಕಾಣಿಸ್ತಾ ಇರುತ್ತೆ, ಆದ್ರೂ ಮಾಡ್ತೀವಿ. ಅದೆಲ್ಲ ಬೇಡ. ಅದೆಲ್ಲ ಬಿಟ್ಟು ಈ ಮಾರ್ಗದಲ್ಲಿ ನಾವು ಮುಂದಕ್ಕೆ ಹೋದ್ರೆ ಖಂಡಿತ ನಮ್ಗೆ ಏನೇನ್ ಬೇಕೋ ಅದು ಖಂಡಿತ ಸಿಗತ್ತೆ. ಯಾಕೆಂದ್ರೆ ನನ್ನ ಅನುಭವದಿಂದ ನಾನು ಹೇಳ್ತಿದ್ದೀನಿ, ನನಗ್ ಬೇಕಾಗಿರೋದು ಅಷ್ಟು ಚೆನ್ನಾಗಿ ಸಿಕ್ಕಿದೆ. ಎಲ್ಲಾ ಮಾಸ್ಟರ್ಸು ಹೇಳ್ತಿದ್ದಾರೆ. ಎಲ್ಲಾ ಮಾಸ್ಟರ್ಸು ಏನ್ ಹೇಳ್ತಾರೆ, ನನಗೇನ್ ಬೇಕೋ ಅದ್ ಸಿಕ್ಕಿದೆ, ನನಗೇನ್ ಬೇಕೋ ಅದ್ ಸಿಕ್ಕಿದೆ ಅಂತ. ನಾವ್ ಯಾಕೆ ಕೇಳ್ಬೇಕು, ಈ ಸಜ್ಜನ ಸಂಗತಿ ಯಾಕೆ ಕೇಳ್ಬೇಕು ಅಂದ್ರೆ ಅವ್ರ ಅನುಭವ ಅವ್ರು ಹೇಳ್ತಾರೆ. ಆವಾಗ ನಮ್ಗೇನಂತೆ, ಓ ನಮ್ಗೂ ಸಿಗತ್ತೆ, ನಾವು ಮಾಡ್ಬೇಕು, ಮಾಡಿದ್ರೇನೆ ಅಲ್ವಾ ಸಿಗೋದು ಅನ್ನೋ ಜ್ಞಾನ ನಮಗ್ ಬರುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಆದಷ್ಟು ನಮ್ಮ ಜ್ಞಾನನ ಹೆಚ್ಚಾಗಿ ನಾವು ಕೇಳಿರೋದನ್ನ ಆಚರಣೆ ಮಾಡ್ಕೊಂಡು ಹೋಗ್ಬೇಕು. ಅಷ್ಟೇ. ಅಷ್ಟ್ ಮಾಡಿದ್ರೆ ಸಾಕು. ಏನ್ ಬರ್ಬೇಕು ಅದೆಲ್ಲ ಖಂಡಿತ ಬರುತ್ತೆ. ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ಎಸ್. ಇಷ್ಟ ಹೇಳಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಥ್ಯಾಂಕ್ ವೆರಿ ಯು ಸೊ ಮಚ್. ಮಚ್ ಮೇಡಮ್. ಧನ್ಯವಾದಗಳು. ಸೊ ತಾವು ಹೇಳಿದ್ರಲ್ಲಿ ಅದ್ಭುತವಾದ ವಿಷಯಗಳಿದೆ. ಅಂದ್ರೆ ಇಲ್ಲಿ ಧ್ಯಾನ ಮಾಡೋದು, ಸ್ವಾಧ್ಯಾಯ, ಸದೃಢ ಸಾಂಗತ್ಯ ಜೊತೆಗೆ ಸೇವಾ. ಸೊ ನೀವು ನಿತ್ಯವಾಗಿ ಇವೆಲ್ಲನೂ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ಸೇವೆ ಅನ್ನೋದನ್ನು ತೊಡಗಿಸ್ಕೊಂಡಿದ್ರಿ. ಎಲ್ಲೆಲ್ಲಿ ಪ್ರಚಾರ ಬೇಕೋ ಅಲ್ಲಿ ಪ್ರಚಾರ ಮಾಡೋದು. ಸೊ ಅದು ಮುಖ್ಯವಾದದ್ದು. ಅಂದ್ರೆ ಎಷ್ಟೇ ಧ್ಯಾನ ಜ್ಞಾನ ಪಡೆದ್ರೂ ಸೇವದಲ್ಲಿ ತೊಡಗಿಸ್ಕೊಂಡಿಲ್ಲ ಅಂದ್ರೆ ಅದು ಪೂರ್ಣವಾಗಲ್ಲ. ಈಗ ಪರಿಪೂರ್ಣವಾಗಿಲ್ಲ ಅಂದ್ರೆ ನಾವು ಅನ್ಕೊಂಡಿರೋದು ಸಾಧಿಸಕ್ ಸಾಧ್ಯವಿಲ್ಲ. ಆದ್ರೆ ಎಲ್ಲರೂ ಏನ್ ಅನ್ಕೊಂತಾರೆ, ಧ್ಯಾನಕ್ಕೆ ಬಂದಿದ್ವಿ ಏನಾಗ್ತಾ ಇಲ್ಲ, ಧ್ಯಾನ ಮಾಡ್ತಾ ಇದ್ವಿ ಏನು ಸಿಗ್ತಾ ಇಲ್ಲ. ಅದಕ್ಕೂ ನೀವು ಅದ್ಭುತವಾದ ಉತ್ತರ ಕೊಟ್ಟಿದ್ದೀರಿ ಮೇಡಮ್. ಅಂದ್ರೆ ಎಲ್ಲ ಮಾಡಬೇಕು, ಎಲ್ಲ ಮಾಡಿದ್ರೇನೆ ಇದು ಪರಿಪೂರ್ಣವಾಗತ್ತೆ. ಆ ಪರಿಪೂರ್ಣತದಿಂದ ಫಲಿತನೂ ಸಾಧಿಸ್ಬೋದು ಅಂತ ಅದ್ಭುತವಾದ ರೀತಿಯಲ್ಲಿ ತಿಳಿಸಿದೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ಸೊ ನಂದ ನಮಸ್ತೆ ಮೇಡಮ್. ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ತುಂಬಾ ಧನ್ಯವಾದಗಳು. ನಿಮ್ಮ ನಗುಮುಗ 72 ವರ್ಷ ಆದ್ರೂ ಕೂಡ ನಿಮ್ಮ ಒಂದು ಚೈತನ್ಯ ಶಕ್ತಿ ಎಲ್ಲವೂ ಕೂಡ ನಮ್ಗೆ ಒಂದು ಮಾರ್ಗದರ್ಶನ ಮೇಡಮ್. ನೀವು ನಮ್ಮೆಲ್ರಿಗೂ ಕೂಡ ಸ್ಫೂರ್ತಿ ಆಗ್ತೀರಿ. ನಮ್ಮ PSSM ಮಾಸ್ಟರ್ಸ್ ಅಂದ್ರೆ ಧ್ಯಾನ ಮಾಡೋರು ಎಲ್ರು ಮಾಸ್ಟರ್ಸ್ ಏನು ಅಂತಂದ್ರೆ, ಮೇಡಮ್ ಬನ್ನಿ ನಮ್ಗೆ ನಿಮ್ಮ ಧ್ಯಾನ ಅನುಭವ ತಿಳಿಸ್ಕೊಡಿ ಅಂತ ಇನ್ವೈಟ್ ಮಾಡಿದಾಗ ಎಸ್ ಓಕೆ ಅಂತಾರೆ. ಯಾಕೆ ಅಂತ ಕೇಳಲ್ಲ. ನನಗೆ ಇದೊಂದು ಆಶ್ಚರ್ಯ. ಎಲ್ರು ಕೂಡ ಸಿದ್ಧ ಇರ್ತಾರೆ, ಯಾವುದೂ ಕೂಡ ಅವರಲ್ಲಿ ಒಂದು ಆ ತರದ್ದು ಮನೋಭಾವ ಇರೋದಿಲ್ಲ. ಹಾಗಾಗಿ ಮೇಡಮ್ ನೀವ್ ಹೇಳಿದ್ರಿ, ಆ ಧ್ಯಾನದಿಂದ ಎಷ್ಟೊಂದೆಲ್ಲ ಅಂತರಂಗಿಕ ಪರಿವರ್ತನೆ, ನೀವೇನು ಮೊದಲಿನ ನಿಮ್ಮ ಒಂದು ಜರ್ನಿ ಏನ್ ಬರುತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ನಮ್ಗೆ ತಿಳಿಸ್ಕೊಟ್ರಿ. ಈಗ ನಾವುಗಳು ಕೂಡ ಧ್ಯಾನಕ್ಕೆ ಬಂದಾಗ ಎಷ್ಟೊಂದು ಗೊಂದಲಗಳು ಯೋಚನೆಗಳು ಇಟ್ಕೊಂಡು ಬಂದಿರ್ತೀವಿ. ಏನ್ ಆಗ್ತಾ ಇಲ್ಲ, ಏನು ನಾನು ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅಂತ ಕೆಲವೊಂದು ನಮ್ಗೆ ಪ್ರಶ್ನೆ ಇರುತ್ತೆ. ಆದ್ರೆ ನಾವು ಕಾಯ್ಬೇಕು. ಬಂದಿದ ತಕ್ಷಣ ಯಾವ್ದೂನು ಅಷ್ಟೇ ನಮ್ಗೆ ಸಡನ್ ಆಗಿ ಆಗೋದಿಲ್ಲ. ನಾವು ಕ್ರಮೇಣವಾಗಿ ಅನುಸರಿಸ್ತಾ ಹೋದ್ರೆ ಖಂಡಿತವಾಗ್ಲು ಅದ್ರ ಪ್ರತಿಫಲ ಒಂದಲ್ಲ ಒಂದಿನ ಇದ್ದೇ ಇರುತ್ತೆ ಅನ್ನೋದು ನಮ್ಗೆ ಮನವರಿಕೆ ಪ್ರತಿ ಶನಿವಾರನು ಕೂಡ ಮಾಡ್ಕೊಡ್ತಾ ಇದ್ದೀರಾ. ನಿಮ್ಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅದೇ ಓಕೆ ಇಲ್ಲಿ ಮಾಸ್ಟರ್. ಪ್ರಧಾನವಾಗಿ ಏನಂದ್ರೆ ಮೇಡಮ್ ಹೇಳಿದ ಪ್ರಕಾರ ಧ್ಯಾನ ಮಾಡ್ತಾ ಇದೀವಿ, ಆದ್ರೆ ಇದು ಸಜೀವ ಸಾಂಗತ್ಯ ಮಾಡಲ್ಲ, ಇಲ್ಲ ಅಂದ್ರೆ ಬುಕ್ಕಲ್ಲೂ ಓದಲ್ಲ. ಜೊತೆಗೆ ಯಾವ್ದನ್ನ ಎಲ್ಲಿನ ಸೇವಾ ಇದೆ, ಸೇವಾ ತೊಡಗಿಸ್ಕೋಬೇಕಂದ್ರೆ ಅದಕ್ಕೂ ಹೋಗಲ್ಲ. ಬಟ್ ನಮ್ಗೆಲ್ಲ ಬೇಕು, ಕೂತ್ಕೊಂಡ ಜಾಗದಲ್ಲಿ ನಮ್ಗೆಲ್ಲ ಬರ್ಬೇಕು, ಅದು ಸಾಧ್ಯವೇ ಅಲ್ಲ.
ಅದನ್ನು ಮೇಡಮ್ ಇರೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೇ ಸೂಕ್ಷ್ಮವಾಗಿ ನಾವು ಪರಿಶೀಲನೆ ಮಾಡಿದ್ರೆ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಇದು ನಮಗೆ ಇಲ್ಲಿ ತಿಳಿ ಬರ್ತದೆ. ಅಂದ್ರೆ ಯಾವುದು ಬಿಡಬಾರ್ದು, ಎಲ್ಲ ಮಾಡ್ಬೇಕು. ಈಗ ಬುಕ್ ಓದಿ ಅಂದ್ರೆ ಒಂದು ಬುಕ್ ಓದಲ್ಲ, ಏನ್ ಮಾಡೋದು? ಮತ್ತೆ ಎಲ್ಲೇನ ಪ್ರಚಾರ ಇದೆ ಅಲ್ಲಿ ಹೋಗಿ ತೊಡಗಿಸ್ಕೊಳ್ಳಿ ಅಂದ್ರೆ ಟೈಮ್ ಇಲ್ಲ, ಟೈಮ್ ಆಗೋದಿಲ್ಲ. ಯಾವುದೋ ಒಂದು ಸೇವೆ ಮಾಡಿ ದಿನನಿತ್ಯ ಇನ್ನೊಬ್ರಿಗೆ ಸೇವೆ ಮಾಡಿ ಇನ್ನು ಯಾವುದೋ ಒಂದು ರೂಪದಲ್ಲಿ ಅಂದ್ರೆ ಇಲ್ಲ, ಟೈಮ್ ಇಲ್ಲ. ಈ ರೀತಿಯಲ್ಲಿ ಆಗಿದೆ ನಮ್ಮ ಬದುಕು. ಅದಕ್ಕೋಸ್ಕರ ನಮಗೂ ಸಿಗ್ತಾ ಇಲ್ಲ ಅಂದ್ರೆ ಅದು ಸಿಗೋದಿಲ್ಲ. ಅದು ಯಾಕಂದ್ರೆ ಅದು ಪರಿಪೂರ್ಣ ಆಗಿಲ್ಲ ಅಂದ್ರೆ ಆ ಪರಿಪೂರ್ಣತೆಯಿಂದನೇ ನಾವು ಫಲಿತ ಬರೋದು ಅಲ್ವಾ? ರೈಟ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರುಜಿ.